ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಪಾರ್ಲಿಮೆಂಟರಿ ಪ್ಯಾನೆಲ್ ಟು ಡಿಸ್ಕಸ್ ಡ್ರಾಫ್ಟ್ ಇಐಎ. ಇಐಎ ಅಂತಕ್ಕಂತಹದ್ದು ಕಳೆದ ಕೆಲವು ದಿನಗಳಿಂದ ನಮ್ಮ ದೇಶದಲ್ಲಿ ಭಾರಿ ಸದ್ದನ್ನು ಮಾಡ್ತಿರ್ತಕ್ಕಂತಹ ಒಂದು ಸುದ್ದಿ. ಇದರ ಬಗ್ಗೆ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು, ಬಿಕಾಸ್ ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಯೂಶುವಲ್ ಆಗಿ ಎಲ್ಲ ಎಕ್ಸಾಮಿನೇಷನ್ಸ್ಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೆಚ್ಚಾಗಿ ಒತ್ತು ನೀಡಿಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಈ ಡ್ರಾಫ್ಟ್ ಇಐಎ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅದರ ಒಂದು ಫುಲ್ ಫಾರ್ಮ್ ಅನ್ನ ಪ್ರತಿಯೊಬ್ಬರು ಕೂಡ ನೋಟ್ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ. ಇಐಎ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಮತ್ತೊಂದ್ಸರಿ ಹೇಳ್ತೀನಿ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇದರ ಒಂದು ಡ್ರಾಫ್ಟ್ ಅಂದ್ರೆ ನಾವು ಕನ್ನಡದಲ್ಲಿ ಕರಡು ಅಂತ ಕರಿತೀವಿ. ಸೊ ಕರಡು ಇಐಎ ಅನ್ನ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರದ ಅರಣ್ಯ ಸಚಿವಾಲಯ, ಏನು ಅರಣ್ಯ ಮತ್ತು ಪರಿಸರ ಸಚಿವಾಲಯ ಇದೆ, ಪ್ರಕಾಶ್ ಜಾವಡೇಕರ್ ಅವರ ನೇತೃತ್ವದ ಒಂದು ಸಚಿವಾಲಯ, ಅವರು ಇತ್ತೀಚೆಗಷ್ಟೇ ಈ ಒಂದು ಕರಡು ಇಐಎ ಅನ್ನ ರಿಲೀಸ್ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಅಂಡ್ ಇಐಎಗೆ ಕನ್ನಡದಲ್ಲಿ ಏನಂತಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಇದನ್ನು ನಾವು ಕನ್ನಡದಲ್ಲಿ ಪರಿಸರದ ಮೇಲಿನ ಪರಿಣಾಮಗಳ ವಿಶ್ಲೇಷಣೆ ಅಂತ ಕರಿಬಹುದು. ಮತ್ತೊಂದ್ಸರಿ ಹೇಳ್ತೀನಿ, ಪರಿಸರದ ಮೇಲಿನ ಪರಿಣಾಮಗಳ ವಿಶ್ಲೇಷಣೆ ಅಂತ ಕರಿಬಹುದು. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ನಾವು ಮಾನವರು ಮಾಡತಕ್ಕಂತಹ ಕೆಲಸಗಳು ಪರಿಸರ ಮೇಲೆ ಯಾವ ಇಂಪ್ಯಾಕ್ಟ್ನ ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನ ಅಸೆಸ್ ಮಾಡುವುದು ಅಥವಾ ವಿಶ್ಲೇಷಣೆ ಮಾಡುವುದು. 2020 ಅಂಡ್ ಇದು ಕೂಡ ನಾನೇನು ನಿನ್ನೆ ಈ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದೆ, ಅದೇ ರೀತಿ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಇದುವರೆಗೂ ನಮ್ಮ ದೇಶದಲ್ಲಿ ಕೇವಲ 3 ಬಾರಿ ಈ ಹೊಸ ಇಐಎ ಅನ್ನ ಜಾರಿಗೆ ತರಲಾಗ್ತಿದೆ. ಏನು ಎಜುಕೇಶನ್ ಪಾಲಿಸಿಯನ್ನು ಕೂಡ ನಮ್ಮ ದೇಶದಲ್ಲಿ 3 ಬಾರಿ ಮಾಡಲಾಗಿತ್ತು. 1968 ಇರಬಹುದು, 1986 ಇರಬಹುದು ಅಂಡ್ 2020. ಅಂಡ್ ಇದೇ ರೀತಿ ಸೇಮ್ ಇದರಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ 1986ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬರುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು. ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಸೊ 1986 ಫಸ್ಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥವಾ ಪರಿಸರದ ಮೇಲಿನ ಪರಿಣಾಮಗಳ ವಿಶ್ಲೇಷಣೆ ಅಂತ ಕರಿಬಹುದು. ಅದಾದ್ಮೇಲೆ 2006ನೇ ಇಸ್ವಿಯಲ್ಲೂ ಕೂಡ ಇಂತಹದ್ದೇ ಒಂದು ಅಸೆಸ್ಮೆಂಟ್ ಕೂಡ ಬಂದಿತ್ತು. ಅಂಡ್ ಅದಾದ ಬಳಿಕ ಈಗ 2020ರಲ್ಲಿ ಅಂಡ್ ಈಗ ಬಂದಿರತಕ್ಕಂತಹದ್ದು ಕೇವಲ ಕರಡು ಮಾತ್ರ, ಒಂದು ಡ್ರಾಫ್ಟ್ ಮಾತ್ರ. ಇದರ ಕುರಿತು ಕೆಲವೊಂದು ಚರ್ಚೆಗಳು ನಡೆದ್ಬಿಟ್ಟು ಒಂದು ಪೂರ್ಣ ರೂಪರೇಷೆ ಸಿಗುತ್ತೆ. ಅಂದ್ರೆ ಸ್ವಲ್ಪ ಮಾಡಿಫಿಕೇಶನ್ಸ್ ಕೂಡ ಆಗಬಹುದು, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಈ 3 ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 1986 ಅಲ್ಲಿ ಯಾಕೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮೊದಲ ಬಾರಿಗೆ ಜಾರಿಗೆ ತಂದ್ರು ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರಬಹುದು, ಅದಕ್ಕಿಂತ ಸ್ವಲ್ಪ ಹಿಂದೆ ಅಂದ್ರೆ 1984ನೇ ಇಸ್ವಿಯಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆ ಕಾಯ್ದೆ 1984. ಇವು ನಮ್ಮ ದೇಶದಲ್ಲಿ ಪರಿಸರವನ್ನು ಸಂರಕ್ಷಿಸುವಂತಹ ದೃಷ್ಟಿಯಿಂದ ಒಂದು ಪ್ರಮುಖವಾದಂತಹ ಕಾನೂನಾಗಿದೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ನಮ್ಮ ದೇಶದಲ್ಲಿ ಏನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಜಾರಿಗೆ ತರಲಾಯಿತು 1972ರಲ್ಲಿ. 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಅದು ಬಂದ್ಬಿಟ್ಟು ವನ್ಯಜೀವಿ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಕಾಯ್ದೆ. ಬಟ್ ನಾನೇನು 1984ರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ, ಇದು ಕೇವಲ ಪರಿಸರವನ್ನ ಸಂರಕ್ಷಿಸತಕ್ಕಂತಹ ಒಂದು ಕಾಯ್ದೆ. ಸೊ ಎರಡು ಕೂಡ ಡಿಫರೆನ್ಸ್ ಇರುತ್ತೆ, ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. 1972 1984 ಎರಡು ಕೂಡ ಪ್ರಮುಖವಾದಂತಹ ವರ್ಷಗಳು. ಅಂಡ್ ಇದರ ಅಂಗವಾಗಿ 1986 ನಲ್ಲಿ ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಜಾರಿಗೆ ತರಲಾಯಿತು. ಅಂಡ್ ಈಗ ಅದು ಹೇಗೆ ಅದು ಬಂತು, ಅದರ ಹಿಸ್ಟ್ರಿ ಏನು ಅಂತ ಗೊತ್ತಾಯ್ತು. ಬಟ್ ಎಕ್ಸಾಕ್ಟ್ಲಿ ಇಐಎ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಇಐಎ ಅಂದ್ರೆ ಬೇರೇನೂ ಅಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಒಂದು ಕೈಗಾರಿಕೆ ಅಸ್ತಿತ್ವಕ್ಕೆ ಬರಬೇಕು ಅಥವಾ ಬೇರೆ ಯಾವುದೋ ಒಂದು ಯೋಜನೆ, ಅದು ಜಲವಿದ್ಯುತ್ ಯೋಜನೆ ಇರಬಹುದು, ಡ್ಯಾಮ್ ಇರಬಹುದು ಅಥವಾ ಇನ್ಯಾವುದೇ ಯೋಜನೆ ಇರಬಹುದು, ಅವುಗಳು ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕಾದ್ರೆ ಅವುಗಳು ಪರಿಸರದ ಮೇಲೆ ಎಂತಹ ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನ ಆ ಒಂದು ಯೋಜನೆ ಜಾರಿಗೆ ಬರೋಕ್ಕಿಂತ ಮುಂಚೆನೆ ಮಾಡತಕ್ಕಂತಹ ಅಧ್ಯಯನವನ್ನ ನಾವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಪರಿಸರದ ಮೇಲಿನ ಪರಿಣಾಮಗಳ ಅಧ್ಯಯನ ಅಥವಾ ಒಂದು ವಿಶ್ಲೇಷಣೆ ಅಂತ ಕರಿಬಹುದು. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ನಮ್ಮ ದೇಶದ ಒಂದು ಅರಣ್ಯ ಸಂಪತ್ತಿರಬಹುದು ಅಥವಾ ನಮ್ಮ ಒಟ್ಟು ಪರಿಸರಕ್ಕೆ ಹಾನಿಯಾಗದನ್ನು ತಡಿಬೇಕು ಅನ್ನೋದು ಈ ಇಐಎಯ ಉದ್ದೇಶ ಆಗಿದೆ. ಅಂಡ್ ಇದರ ಮಾರ್ಗಸೂಚಿಗಳು, ಇದರ ನಾರ್ಮ್ಸ್ ಏನಿದ್ದಾವೆ ಅದರ ಅನುಗುಣವಾಗಿಯೇ ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು 1986ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ನಮ್ಮ ದೇಶದಲ್ಲಿ ಏನು ಅಭಿವೃದ್ಧಿ ಯೋಜನೆಗಳು ಬರ್ತಾ ಇದ್ದಾವೆ, ನಾವೇನು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ, ಇವು ಪ್ರತಿಯೊಂದು ಕೂಡ ಈ ಇಐಎಯ ಒಂದು ಮಾರ್ಗದರ್ಶಿಯನ್ನ ಅನುಸರಿಸ್ಬಿಟ್ಟೆ ಅದರ ಅಕಾರ್ಡಿಂಗ್ ಟು ಈ ಇಐಎ ನಾರ್ಮ್ಸೇ ಅವು ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಯಾಕೆ ಎಷ್ಟೊಂದು ಸುದ್ದಿಯಲ್ಲಿದೆ ಈ ಇಐಎ ಒಂದು ಕರಡು, ಹೊಸ ಕರಡು ಅಂತ ಹೇಳಿದ್ರೆ, ನೋಡಿ, ನಮ್ಮ ಕೇಂದ್ರದ ಪರಿಸರ ಮತ್ತು ಅರಣ್ಯ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಇತ್ತೀಚೆಗಷ್ಟೇ ಬಿಡುಗಡೆಗೊಳಿಸಿದಂತಹ ಈ ಕರಡು ಇಐಎ ಸಾಕಷ್ಟು ಡಿಫರೆನ್ಸಸ್ ಅನ್ನು ಹೊಂದಿದೆ.
ಅಂದ್ರೆ ಇದ್ರ ಏನಾಗುತ್ತಪ್ಪ ಅಂತ ಹೇಳಿದ್ರೆ 3 ಪ್ರಮುಖವಾದಂತಹ ಅಪೋಸಿಷನ್ಸ್ ಇದಕ್ಕೆ ಕಂಡು ಬರ್ತಾ ಇದೆ. ಅವು 3 ಕೂಡ ನಾನು ಇಲ್ಲಿ ಟೈಪ್ ಮಾಡಿದ್ದೇನೆ, ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ. ಮೊದಲ ವಿರೋಧ ಪಕ್ಷದವರು ಇರ್ಬೋದು ಅಥವಾ ಪರಿಸರ ಪರವಾದಂತಹ ಕಾರ್ಯಕರ್ತರಿರ್ಬೋದು, ಅವರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂತಹ ಮೊದಲ ಪಾಯಿಂಟ್ ಅಂತ ಹೇಳಿದ್ರೆ ಈ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್. ಸೊ ಇದೇನು ಹೇಳ್ತಪ್ಪ ಅಂತ ಹೇಳಿದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ಖಾನೆಯನ್ನ ಒಬ್ಬ ವ್ಯಕ್ತಿ ತೆರಿಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಆ ಕಾರ್ಖಾನೆ ಸ್ವಲ್ಪ ಪರಿಸರಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂತಹ, ಫಾರ್ ಎಕ್ಸಾಂಪಲ್ ಮೈನಿಂಗ್ ಕಂಪನಿ ಅಂತಾನೆ ತಿಳ್ಕೊಳ್ಳಿ. ಬಟ್ ಇದಕ್ಕಿಂತ ಮುಂಚೆ ಏನಿತ್ತು, 2006ರ EIA ಪ್ರಕಾರ ಆತ ಪೂರ್ವಾನುಮತಿ ಪಡಿಬೇಕಾಗಿತ್ತು. ನಮ್ಮ ಸರ್ಕಾರದಾಗಿರಬಹುದು, ನಮ್ಮ ಪರಿಸರ ಇಲಾಖೆದಾಗಿರಬಹುದು ಪೂರ್ವಾನುಮತಿಯನ್ನ ಪಡೆದ್ಬಿಟ್ಟೆ, ಅದರ ಒಂದು ಪರ್ಮಿಷನ್ ಪಡೆದ್ಬಿಟ್ಟೆ ಆತ ಈ ಇಂಡಸ್ಟ್ರಿನ ಸೆಟಪ್ ಮಾಡಬೇಕಾಗಿತ್ತು. ಬಟ್ ಈಗೇನಪ್ಪ ಅಂತ ಹೇಳಿದ್ರೆ ಆತ ಪೂರ್ವಾನುಮತಿ ಪಡೆದಲೇನೆ ಈ ಒಂದು ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿಬಿಟ್ಟು ಅಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರೂ ಸಮೇತ ಆತನಿಗೆ ಅದಾದ ಬಳಿಕ ಅವನು ಆ ಒಂದು ವಿಚಾರವನ್ನ ಇಲಾಖೆಯ ಗಮನಕ್ಕೆ ತಂದ ಅಂತ ಹೇಳಿದ್ರೆ ಆತನಿಗೆ ಸ್ವಲ್ಪ ಫೈನ್ ಒಂದು ದಂಡವನ್ನ ವಿಧಿಸ್ಬಿಟ್ಟು ಪನಿಷ್ಮೆಂಟ್ ಅನ್ನ ಕೊಟ್ಬಿಟ್ಟು ಅವನು ಮಾಡಿರ್ತಕ್ಕಂತಹ ಇಂಡಸ್ಟ್ರಿನ ಲೆಜಿಟಿಮೈಸ್ ಮಾಡಲಾಗುತ್ತೆ, ಅಂದ್ರೆ ಅದನ್ನ ಕಾನೂನುಬದ್ಧಗೊಳಿಸಲಾಗುತ್ತೆ. ನೋಡಿ, ನೀವು ನೋಡ್ತಿರೋ ಪ್ರಕಾರ ಒಂದು ಸ್ವಲ್ಪ ಫೀಸ್, ಒಂದು ಫೈನನ್ನ, ದಂಡವನ್ನು ಪೇ ಮಾಡಿಬಿಟ್ರೆ ಸಾಕು, ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಪರಿಸರಕ್ಕೆ ಹಾನಿಯನ್ನ ಮಾಡಿ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು ಅಂದ್ರೂ ಕೂಡ ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ತೋರಿಸುತ್ತೆ. ಸೊ ಇದು ಬಹಳ ವೆಹಮೆಂಟ್ಲಿ ಅಪೋಸಿಷನ್ ಬರ್ತಾ ಇರತಕ್ಕಂತಹ ಒಂದು ಸುದ್ದಿ. ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್ ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ. PSA ಪರೀಕ್ಷೆಯಲ್ಲಿ ಕೂಡ ಇದ್ರ ಕುರಿತಾಗಿ ಎಸ್ಸೆ ಬರಬಹುದು, ಅಥವಾ ಇನ್ಯಾವುದೇ ಎಕ್ಸಾಮ್ ನಲ್ಲಿ ಇದ್ರ ಮೇಲೆ MCQ ಕೂಡ ಕೇಳಬಹುದು, ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಕೂಡ ಕೇಳಬಹುದು. ಸೊ ಡಿ ಫ್ಯಾಕ್ಟೋ ಅಪ್ರೂವಲ್, ಸೊ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಸ್ವಲ್ಪ ಅವರು ಪರ್ಮಿಷನ್ ತಗೊಳೋದನ್ನ ಡಿಲೇ ಮಾಡಿಬಿಟ್ಟು ಅಲ್ಲಿ ಇಂಡಸ್ಟ್ರಿನ ಸೆಟಪ್ ಮಾಡಿದ್ರು ಅಂದ್ರೂ ಕೂಡ ಪರಿಸರಕ್ಕೆ ಸಾಕಷ್ಟು ಹಾನಿ ಉಂಟಾಗುತ್ತೆ. ಅಂಡ್ ಅದಾದ್ಮೇಲೆ ಅವರು ಎಷ್ಟೇ ಫೈನ್ ಕಟ್ಟಿದ್ರು ಆ ಪರಿಸರಕ್ಕೆ ಆದಂತಹ ಒಂದು ಹಾನಿಯನ್ನು ತುಂಬಿಕೊಳ್ಳಕ್ಕೆ ಸಾಧ್ಯವಾಗಲ್ಲ. ಸೊ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್ ಬಹಳ ಪ್ರಮುಖವಾಗಿರುತ್ತೆ. ಅದಾದ ಮೇಲೆ ಪಬ್ಲಿಕ್ ಕನ್ಸಲ್ಟೇಷನ್ ಪ್ರೊಸೆಸ್, ನೋಡಿ ಇದು ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಯಾವುದೇ ಒಂದು ಸೆನ್ಸಿಟಿವ್ ಪ್ರಾಜೆಕ್ಟ್, ಎಕಾಲಜಿಕಲಿ ಸೆನ್ಸಿಟಿವ್ ಅಥವಾ ಪರಿಸರದ ಮೇಲೆ ಸಂವೇದನೆಯನ್ನು ಬೀರ್ತಕ್ಕಂತಹ ಒಂದು ಸಂವೇದನಾಶೀಲ ಯೋಜನೆ ನಮ್ಮ ದೇಶದಲ್ಲಿ ಒಂದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಪಬ್ಲಿಕ್ ಕ್ರಿಟಿಸಿಸಮ್ಗೆ ಒಂದು ಸಮಯವನ್ನು ಕೊಡಲಾಗ್ತಿತ್ತು. ಪಬ್ಲಿಕ್ ಕ್ರಿಟಿಸಿಸಮ್ ಅಂತ ಹೇಳಿದ್ರೆ ನೋಡಿ 30 ದಿನಗಳ ಕಾಲಾವಕಾಶ ಕೊಡಲಾಗ್ತಿತ್ತು. ಈ 30 ದಿನಗಳ ಒಳಗಾಗಿ ಆ ಒಂದು ಯೋಜನೆ, ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಹೋಗ್ಬಿಟ್ಟು ಸರ್ಕಾರದ ಬಳಿ ಒಂದು ಪ್ರಪೋಸಲ್ ಅನ್ನು ಸಲ್ಲಿಸಿದ್ದಾನೆ, ನಾನು ಇಂತಹ ಪ್ರದೇಶದಲ್ಲಿ ಇಂತಹ ಒಂದು ಕಾರ್ಖಾನೆಯನ್ನು ಸೆಟಪ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಅಂಡ್ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಮುಂಚೆ, ಅಂದ್ರೆ ಅದರ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನೆಲ್ಲ ಮಾಡ್ಬಿಟ್ಟು ಪರ್ಮಿಷನ್ ಕೊಡ್ಲಿಕ್ಕೆ ಮುಂಚೆ ಈ 2006ರ EIA ಮಾರ್ಗಸೂಚಿಯ ಪ್ರಕಾರ ಸರ್ಕಾರ 30 ದಿನಗಳ ಕಾಲಾವಕಾಶ ಕೊಡ್ತಿತ್ತು. ಸೊ ಈ 30 ಡೇಸ್ ಒಳಗಾಗಿ ಜನರು, ಸಾಮಾನ್ಯ ಜನರಿರಬಹುದು ಅವರು, ಅಥವಾ ಪರಿಸರ ಪರವಾದಂತಹ ಹೋರಾಟಗಾರರಿರಬಹುದು, ಅಥವಾ ಅಲ್ಲಿನ ಸ್ಥಳೀಯ ನಿವಾಸಿಗಳಿರಬಹುದು, ಅವರು ಇದರ ಕುರಿತು ಆಬ್ಜೆಕ್ಷನ್ ಸಲ್ಲಿಸಬಹುದಾಗಿತ್ತು. ಅಂದ್ರೆ ಈ ಒಂದು ಯೋಜನೆಗೆ ನೀವು ಪರ್ಮಿಷನ್ ಅನ್ನು ಕೊಡಬಾರ್ದು, ಅದು ಸ್ವಲ್ಪ ನಮ್ಮ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ಹೇಳಿ ಅವರು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಬಹುದಿತ್ತು. ಬಟ್ ಈ 30 ದಿನಗಳ ಒಂದು ಕಾಲಾವಧಿ ಏನಿದ್ದು ಅದನ್ನ ಇನ್ನು ಮುಂದೆ ಕೇವಲ 20 ದಿನಗಳಿಗೆ ಇಳಿಸಲಾಗಿದೆ. ನೋಡಿ, ನಮಗನ್ಸಬಹುದು ಕೇವಲ 10 ಡೇಸ್ ಏನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿ. ಬಟ್ ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಾಕಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ, ಸಂಶೋಧನೆಯನ್ನು ಮಾಡಬೇಕಾಗುತ್ತೆ, ಅದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗಿತ್ತು. 30 ಡೇಸೇ ಸಾಲ್ತಾ ಇರಲಿಲ್ಲ. ಬಟ್ ಈಗ 20 ಡೇಸ್ ಮಾಡಿದ್ರಿಂದ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಜನತೆಯ ಒಂದು ಕ್ರಿಟಿಸಿಸಮ್ಗೆ ಒಳಪಡುವ ಮುಂಚೆನೆ ಅನುಮತಿ ಪಡೆದುಕೊಳ್ತವೆ. ಒಂದ್ಸರಿ ಅನುಮತಿ ಪಡ್ಕೊಂಡ್ರು ಅಂತ ಹೇಳಿದ್ರೆ ಜನರು ಅಬ್ಜೆಕ್ಷನ್ ಸಲ್ಲಿಸಕ್ಕಾಗಲ್ಲ, ಅವರು ಕೋರ್ಟ್ನ ಮೊರೆ ಹೋಗಬೇಕಾಗುತ್ತೆ. ಅದು ತುಂಬಾ ಕಷ್ಟಕರವಾದಂತಹ ಪ್ರೊಸೆಸ್. ಸೊ 20 ದಿನ ಇಳಿಸಿರೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನೋಡಿ, ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ರಿಲೀಸ್ ಮಾಡಿರತಕ್ಕಂತಹ ಕರಡು EIA ಪ್ರಕಾರ ಈ ಪಬ್ಲಿಕ್ ಕನ್ಸಲ್ಟೇಷನ್ ಪ್ರೊಸೆಸ್ ಎಷ್ಟು ದಿನಗಳದ್ದಾಗಿರುತ್ತೆ ಅಂತ ಹೇಳ್ಬಿಟ್ಟು 15 ಡೇಸ್, 20 ಡೇಸ್, 30 ಡೇಸ್, 2 ಮಂತ್ಸ್ ಕೊಡಬಹುದು. ಸರಿಯಾದ ಉತ್ತರ 20 ದಿನಗಳು. ಇದುವರೆಗೂ ಕೂಡ ಅದು 30 ದಿನಗಳಾಗಿತ್ತು. ಅಂಡ್ ಮೂರನೇದು ನೋಡ್ತಾ ಇದ್ದೀರಾ, ಕಾಂಪ್ಲಿಯನ್ಸ್ ರಿಪೋರ್ಟ್ ಇಶ್ಯೂ. ನೋಡಿ, ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಯಾವುದೋ ಒಂದು ಡ್ಯಾಮ್ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ನಾರ್ಮ್ಸ್ ನ ಪ್ರಕಾರವೇ ಸರ್ಕಾರ ಅನುಮತಿಯನ್ನು ಕೊಟ್ಟಿರುತ್ತೆ. ಅದನ್ನ ಕೊಟ್ಟ ಹೊರತಾಗಿಯೂ ಕೂಡ ಅಲ್ಲಿ ಒಂದು ಕಂಡೀಷನ್ ಅನ್ನು ಕೊಟ್ಟಿರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಪ್ರತಿ 6 ತಿಂಗಳಿಗೊಮ್ಮೆ, ಎವ್ರಿ 6 ಮಂತ್ಸ್ ಅವರು ತಾವು ನಡೆಸ್ತಿರ್ತಕ್ಕಂತಹ ಯೋಜನೆಯಿಂದ ಪರಿಸರಕ್ಕೆ ಯಾವುದೇ ದುಷ್ಪರಿಣಾಮ ಉಂಟಾಗ್ತಿಲ್ಲ ಅಂತ ಹೇಳಿ ಒಂದು ಕಾಂಪ್ಲಿಯನ್ಸ್ ರಿಪೋರ್ಟ್ ಅನ್ನು ಕೊಡಬೇಕಾಗಿತ್ತು. ಅಂದ್ರೆ ನಾವು ನಿಮ್ಮ ಮಾರ್ಗಸೂಚಿಯನ್ನು ಪಾಲನೆ ಮಾಡ್ತಿದ್ದೇವೆ ಅಂತ ಹೇಳಿ ಅವರು ಪ್ರತಿ 6 ತಿಂಗಳಿಗೊಮ್ಮೆ ಒಂದು ವರದಿಯನ್ನು ಕೊಡಬೇಕಾಗಿತ್ತು. ಬಟ್ ಈಗ 6 ತಿಂಗಳಿಂದ ಹೋಗಲಾಡಿಸ್ಬಿಟ್ಟು ಅದನ್ನ 1 ವರ್ಷ ಮಾಡಲಾಗಿದೆ. ಇದು ಕೂಡ ಸೇಮ್ ಫಸ್ಟ್ ಕೇಸ್ ಏನಾಗಿತ್ತು ಅದೇ ತರ ಆಗುತ್ತೆ. ಬಿಕಾಸ್ 1 ವರ್ಷ ಒಂದು ರಿಪೋರ್ಟ್ ಕೊಡಕ್ಕೆ ಟೈಮ್ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಆ ನಡುವೆ ಬಂದ್ಬಿಟ್ಟು ಅವರಿಗೆ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಬ್ಜೆಕ್ಷನ್ ಯಾವಾಗ ಉಂಟಾಗುತ್ತೆ, ಅವರು ಕೊಟ್ಟಂತಹ ವರದಿಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ಸಮರ್ಪಕ ಇಲ್ಲ ಅಂತ ಅನ್ನಿಸಿದ್ರೆ ಅವರ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಬಹುದು. ಬಟ್ 6 ತಿಂಗಳು ಒಳ್ಳೆ ಟೈಮ್ ಇತ್ತು. ಬಟ್ 1 ಇಯರ್ ಆಗಿರೋದ್ರಿಂದ ಆ 1 ಇಯರ್ ಅಲ್ಲಿ ಅವ್ರು ಏನೇನೇ ಉಲ್ಲಂಘನೆ ಮಾಡಿದ್ರು, ಏನೇ ಪರಿಸರಕ್ಕೆ ಡ್ಯಾಮೇಜ್ ಮಾಡಿದ್ರು ಕೂಡ ಕೇಳಕ್ಕೆ ಯಾರು ಇರಲ್ಲ.
6 ಮಂತ್ಸ್ಗೆ ನಾವು ಒಂದ್ ವೇಳೆ ಏನಾದರೂ ಲೋಪದೋಷ ಆಗಿದ್ದರೆ ತಡಿಬೋದಾಗಿತ್ತು, ಬಟ್ ಈಗ ನಾವು 1 year ವರೆಗೂ ಕಾಯಬೇಕಾಗುತ್ತೆ. ಸೊ ಅಲ್ಲೇನಾದರೂ ಹಾನಿ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್, ಅದನ್ನು ವಾಪಸ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಪರಿಸರದ ಮೇಲೆ ಗಾಢವಾದಂತಹ ಪರಿಣಾಮ ಬೀರಬಹುದು. ಸೊ ಈ 3 ಇಶ್ಯೂಗಳನ್ನ ಇಟ್ಕೊಂಡ್ಬಿಟ್ಟು ರಾಜಕೀಯ ಪಕ್ಷಗಳಿರಬಹುದು ಅಥವಾ ಬೇರೆ ಬೇರೆ ಹೋರಾಟಗಾರರಿರಬಹುದು, ಆಕ್ಟಿವಿಸ್ಟ್ ಅವರೆಲ್ಲರೂ ಕೂಡ ಅಪೋಸಿಷನ್ ಮಾಡ್ತಿದ್ದಾರೆ. ಅಂಡ್ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹ ವ್ಯಕ್ತಿ ಇದರ ಮುಂಚೂಣಿಯಲ್ಲಿದ್ದಾರೆ. ಇವ್ರು ಬೇರೆ ಯಾರು ಅಲ್ಲ, ಜೈರಾಮ್ ರಮೇಶ್ ಅವರು. ನೋಡಿ, ಮೂಲತಃ ಒಬ್ಬ ಕನ್ನಡಿಗ, ಚಿಕ್ಕಮಗಳೂರಿನಲ್ಲಿ ಜನಿಸಿದ್ರು. ಬಟ್ ಅದಾದ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಹೊಂದಿದ್ದಾರೆ. ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಜೈರಾಮ್ ರಮೇಶ್. ಅಂಡ್ ಇವರು ಕೂಡ ಈ ಹಿಂದೆ UPA 2 ಸರ್ಕಾರದ ಅವಧಿಯಲ್ಲಿ ಇವರು ಈ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಏನು ಪರಿಸರ ಮತ್ತು ಅರಣ್ಯ ಖಾತೆ ಇದೆ, ಪ್ರಸಕ್ತವಾಗಿ ಏನು ಪ್ರಕಾಶ್ ಜಾವಡೇಕರ್ ಇದ್ದಾರೆ, ಆ ಒಂದು ಸ್ಥಾನವನ್ನ UPA 2 ಸರ್ಕಾರದಲ್ಲಿ ಜೈರಾಮ್ ರಮೇಶ್ ಅವರು ತುಂಬಿದ್ರು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬಹುದು. ಇಲ್ಲಿ ಜೈರಾಮ್ ಠಾಕೂರ್ ಅಂತ ಕೂಡ ಒಬ್ಬರು ಬರ್ತಾರೆ. ಜೈರಾಮ್ ಠಾಕೂರ್ ಅಂತ ಹೇಳಿದ್ರೆ ಇವರು ಹಿಮಾಚಲ್ ಪ್ರದೇಶನ ಮುಖ್ಯಮಂತ್ರಿ, ಬಿಜೆಪಿ ಪಕ್ಷದವರು. ಬಟ್ ನಾವೀಗ ನೋಡ್ತಿರ್ತಕ್ಕಂತಹ ಜೈರಾಮ್ ರಮೇಶ್ ಒಬ್ಬ ಎಕನಾಮಿಸ್ಟ್, ಒಬ್ಬ ಆರ್ಥಿಕ ತಜ್ಞ ಕೂಡ ಆಗಿದ್ದಾರೆ. ಅಂಡ್ ಜೊತೆಗೆ ಇವರು ಕಾಂಗ್ರೆಸ್ ಪಕ್ಷದ ಮುಖಂಡ, ಮಾಜಿ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವ ಕೂಡ ಹೌದು. ಅಂಡ್ ಮತ್ತೊಂದು ವಿಷಯವನ್ನು ನೀವು ತಿಳ್ಕೊಬೇಕಾಗುತ್ತೆ. ಅಂಡ್ ಇಷ್ಟೆಲ್ಲ ಒಂದು ವಿರೋಧಗಳು ವ್ಯಕ್ತವಾದ ಮೇಲೆ ಕೊನೆಗೂ ಈ ವಿರೋಧಗಳಿಗೆ ಮಣಿದಂತಹ ಕೇಂದ್ರ ಸರ್ಕಾರ ಇದನ್ನ ಪಾರ್ಲಿಮೆಂಟರಿ ಕಮಿಟಿ ಅಥವಾ ಸಂಸತ್ತಿನ ಒಂದು ಸಮಿತಿಯ ಚರ್ಚೆಗೆ ವರ್ಗಾಯಿಸಲಿಕ್ಕೆ ತೀರ್ಮಾನ ಮಾಡಿದೆ. ಸೊ ಅಲ್ಲಿ ಚರ್ಚೆಗಳು ಕೂಡ ನಡೆಯುತ್ತೆ. ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೇಳಿದ್ದೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಂದ್ರೆ ಏನು, ಸಂಸತ್ತಿನ ಸಮಿತಿಗಳು ಬರುತ್ತೆ. ಬಹಳ ಪ್ರಮುಖವಾಗಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಈ ಕುರಿತು ಪ್ರಶ್ನೆಗಳು ಕೂಡ ಉಂಟಾಗಬಹುದು. ಬೇರೆ ಬೇರೆ ಕಮಿಟೀಸ್ ಬರ್ತಾ ಹೋಗುತ್ತೆ, ಫೈನಾನ್ಷಿಯಲ್ ಕಮಿಟೀಸ್ ಬರ್ತಾ ಹೋಗುತ್ತೆ, ಅದೇ ರೀತಿ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಬರ್ತಾ ಹೋಗುತ್ತೆ, ಸ್ಕ್ರೂಟನೈಸ್ ಮಾಡುವಂತಹ ಕಮಿಟಿಗಳು ಕೂಡ ಬರ್ತಾ ಹೋಗ್ತವೆ. ಅಂಡ್ ಅದರಲ್ಲಿ ಪ್ರಮುಖವಾಗಿ ನಾನು ಇಲಾಖಾವಾರು ಸಮಿತಿಗಳು ಅಥವಾ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಬಗ್ಗೆ ಮಾತಾಡಿದ್ದೆ. ನೋಡಿ, ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಯಾವುವು, ಒಂದು ಸಂಖ್ಯೆ ಕೂಡ ಇದೆ, ಪರೀಕ್ಷೆ ಕೇಳ್ತಾರೆ. ನಮ್ಮ ಕೇಂದ್ರ ಸಂಸತ್ತಿನಲ್ಲಿ ಎಷ್ಟು ಇಲಾಖಾವಾರು ಸಮಿತಿಗಳು ಬರುತ್ತೆ, ಹೌ ಮೆನಿ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಆರ್ ದೇರ್ ಇನ್ ದ ಪಾರ್ಲಿಮೆಂಟ್ ಅಂತ ಕೇಳಬಹುದು. ನೋಡಿ, ಸದ್ಯಕ್ಕೆ ಈ ಹಿಂದೆ 17 ಇತ್ತು, ಬಟ್ ಕೊನೆಗೆ ಅದು ಒಂದಷ್ಟು ಜಾಸ್ತಿ ಮಾಡಿಬಿಟ್ಟು ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ 24 ಇಲಾಖಾವಾರು ಸಮಿತಿಗಳಿದ್ದಾವೆ, 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್. ಅಂಡ್ ನಾವು ಈ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಮಾತಾಡಬೇಕಾದ್ರೆ, ಈ ಸಂಸತ್ತಿನ ಸಮಿತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಂಗಡಣೆಯನ್ನು ಕೂಡ ಹೇಳಿದ್ದೆ. ಒಂದು ನಿಮಗೆ ಸ್ಥಾಯಿ ಸಮಿತಿ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಖಂಡಿತ ಬರ್ಕೋಬೇಕಾಗುತ್ತೆ. ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅದು ಥ್ರೂಔಟ್ ದ ಇಯರ್, ಏನು 5 ವರ್ಷಗಳ ಕಾಲ ಒಂದು ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ, ಆ ಪೂರ್ತಿ ಸಂದರ್ಭದಲ್ಲಿ ಅದು ಅಸ್ತಿತ್ವದಲ್ಲಿರುತ್ತೆ. ಅಂಡ್ ನಿಮಗೆ ಮತ್ತೊಂದು ಕಡೆ ಅಡ್ ಹಾಕ್ ಕಮಿಟಿ ಅಂತ ಬರುತ್ತೆ. ಇದ್ರ ಕುರಿತ ಕೂಡ ನಾನು ಹೇಳಿದ್ದೆ. ಅಡ್ ಹಾಕ್ ಕಮಿಟಿ ಅಂತ ಹೇಳಿದ್ರೆ ಯಾವುದೋ ಒಂದು ನಿರ್ದಿಷ್ಟ ವಿಚಾರಕ್ಕಾಗಿ ಆ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಳ್ತಾರೆ. ಆ ಒಂದು ವಿಚಾರ ಮುಗ್ದೋಯ್ತು ಅಂತ ಹೇಳಿದ್ರೆ ಆ ಸಮಿತಿಯನ್ನು ವಿಸರ್ಜನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದ್ರೆ, ಸ್ವಲ್ಪ ದಿನಗಳ ಮುಂಚೆ ನಮ್ಮ ದೇಶಾದ್ಯಂತ ಈ ಮೀಟು ಅನ್ನುವಂತಹ ಒಂದು ಪ್ರಕರಣ ಸಂಚಲನವನ್ನೇ ಮೂಡಿಸಿದ್ದು. ಸೊ ಮೀಟು ಅಂತ ಮಹಿಳೆಯರ ಮೇಲೆ ನಡೆದಂತಹ ಶೋಷಣೆ ವಿರುದ್ಧ ಒಂದು ಹೋರಾಟ ನಡೀತಾ ಇತ್ತು, ಪ್ರಪಂಚಾದ್ಯಂತನೇ ಅದು ವ್ಯಾಪಿಸಿತ್ತು. ಸೊ ಇದರ ಕುರಿತು ತನಿಖೆಯನ್ನ ಮಾಡಲಿಕ್ಕೆ ಅಥವಾ ಚರ್ಚೆಯನ್ನ ಮಾಡಲಿಕ್ಕೆ ನಮ್ಮ ಒಂದು ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಲಾಗಿದ್ದು, ಒಂದು ಆಡ್ ಹಾಕ್ ಕಮಿಟಿ, ತಾತ್ಕಾಲಿಕ ಸಮಿತಿಯನ್ನ, ಆ ಸಮಿತಿಯ ನೇತೃತ್ವವನ್ನ ಗೃಹ ಸಚಿವ ಅಮಿತ್ ಶಾ ಅವರು ವಹಿಸಿದ್ರು. ಅಂಡ್ ಯಾವಾಗ ಒಂದು ಚರ್ಚೆ ಮುಗ್ದೋಯ್ತೋ ಆ ಸಮಿತಿಯನ್ನು ವಿಸರ್ಜನೆ ಮಾಡಲಾಯಿತು. ಬಟ್ ಈ ಸ್ಥಾಯಿ ಸಮಿತಿಗಳೇನು ಬರುತ್ತೆ, ಈ ಫೈನಾನ್ಸ್ ಕಮಿಟೀಸ್ ಇರಬಹುದು ಅಥವಾ ಈ ಡಿಪಾರ್ಟ್ಮೆಂಟಲ್ ಕಮಿಟೀಸ್, ಅವನ್ನ ನಾವು ವಿಸರ್ಜನೆ ಮಾಡಲ್ಲ. ಅವು ಸ್ಟ್ಯಾಂಡಿಂಗ್ ಆಗಿರ್ತವೆ, ಸ್ಥಾಯಿ ಆಗಿರ್ತವೆ, ಪರ್ಮನೆಂಟ್ ಆಗಿರ್ತವೆ. ಅಂಡ್ ನಾನು ಆಗಲೇ ಹೇಳಿದಾಗ 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಬರುತ್ತೆ. ಅಂಡ್ ಈ ಎಲ್ಲ ಸಮಿತಿಗಳಲ್ಲಿ 31 ಜನ ಸದಸ್ಯರಿರ್ತಾರೆ, 31 ಮೆಂಬರ್ಸ್. ಅಂಡ್ ಅದರಲ್ಲೂ ಕೂಡ 21 ಜನ ಲೋಕಸಭೆಯಿಂದ ಬರ್ತಾರೆ, ಇನ್ನು ಉಳಿದಂತಹ 10 ಜನ ರಾಜ್ಯಸಭೆಯಿಂದ ಬಂದಿರ್ತಾರೆ. ಬಹಳ ಪ್ರಮುಖವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ, ಖಂಡಿತ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಸೊ ಅಂತಹದ್ದೇ ಒಂದು ಪಾರ್ಲಿಮೆಂಟರಿ ಕಮಿಟಿ ನಿಮಗೆ ಕಾಣಿಸ್ತಾ ಇದೆ, ಪಾರ್ಲಿಮೆಂಟರಿ ಕಮಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಾನೇನು 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಅಥವಾ ಇಲಾಖಾವಾರು ಸಮಿತಿ ಅಂತ ಹೇಳಿದೆ, ಅದರಲ್ಲಿ ಬರ್ತಕ್ಕಂತಹದ್ದು ಪಾರ್ಲಿಮೆಂಟರಿ ಕಮಿಟಿ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲಿನ ಸಂಸತ್ತಿನ ಸಮಿತಿ ಅಂತ ಇದನ್ನು ಕರೆಯಲಾಗುತ್ತೆ. ಅಂಡ್ ಇದರ ಮುಖ್ಯಸ್ಥರು ಬೇರೆ ಯಾರು ಅಲ್ಲ, ಜೈರಾಮ್ ರಮೇಶ್ ಅವರು. ಇವರು ಕೂಡ ಇದರಲ್ಲಿ ಸಾಕಷ್ಟು ವಿಚಾರವನ್ನು ತಿಳ್ಕೊಂಡಿರುವಂತಹ ಕಾರಣದಿಂದ ಅವರಿಗೆ ಅದರ ಒಂದು ಅಧ್ಯಕ್ಷತೆಯನ್ನು ಕೊಡಲಾಗಿದೆ, ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂತಹ ಒಂದು ಪಾರ್ಲಿಮೆಂಟರಿ ಸಮಿತಿ. ಸೊ ಅದು ಕೂಡ ಖಂಡಿತ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ನಿಮಗೆ ಪರೀಕ್ಷೆ ಕೇಳಬಹುದು, ಒಂದು ವಿಷಯ ನಿಮಗೆ ಗೊತ್ತಿರಬೇಕು, ಯಾವುದೇ ಕಾರಣಕ್ಕೂ ಒಬ್ಬ ಮಂತ್ರಿ, ಒಬ್ಬ ಕೇಂದ್ರದ ಮಿನಿಸ್ಟರ್ ಈ ಸಂಸತ್ತಿನ ಸಮಿತಿಗಳ ಅಧ್ಯಕ್ಷರು ಆಗುವಂಗಿಲ್ಲ, ಮೆಂಬರ್ ಕೂಡ ಆಗಂಗಿಲ್ಲ. ನಾನು ಹಿಂದಿನ ಕ್ಲಾಸ್ನಲ್ಲಿ ಕೂಡ ನಿಮಗೆ ಹೇಳಿದ್ದೇನೆ, ಒಂದ್ ವೇಳೆ ಆತ ಮೆಂಬರ್ ಆಗಿರ್ತಾನೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಮಿತಿ ಬಂದಿರುತ್ತೆ, ಆ ಸಮಿತಿಯ ಮೆಂಬರ್ ಆಗಿರ್ತಾನೆ, ಅವನು ಒಂದ್ ವೇಳೆ ಆತನನ್ನ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು ಅಂತ ಹೇಳಿದ್ರೆ ಆತ ತಕ್ಷಣಕ್ಕೆ ಆ ಒಂದು ಸಮಿತಿಯ ಸದಸ್ಯತ್ವವನ್ನು ಕಳ್ಕೊಳ್ತಾನೆ. ಸೊ ಹಾಗಾಗಿ ಮಂತ್ರಿಗಳು ಅಥವಾ ಮಿನಿಸ್ಟರ್ಸ್ ಈ ಸಮಿತಿಗಳ ಯಾವುದೇ ಸಮಿತಿಯ ಸದಸ್ಯರು ಆಗಂಗಿಲ್ಲ, ಡಿಪಾರ್ಟ್ಮೆಂಟಲ್ ಸಮಿತಿಯದ್ದು. ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಹಿಂದೆ ಕೂಡ ನಾನು ಇಂತಹದ್ದೇ ಒಂದು ಸಮಿತಿಗಳ ಕುರಿತಾಗಿ ಪಾರ್ಲಿಮೆಂಟರಿ ಕಮಿಟಿ ಆನ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಜಯಂತ್ ಸಿನ್ಹಾ, ಬಿಜೆಪಿ ಸಂಸದ ಜಯಂತ್ ಸಿನ್ಹಾ ಅವರು ಅದರ ಮುಖ್ಯಸ್ಥರಾಗಿದ್ದರು. ಅವರು ಕೂಡ ಮಿನಿಸ್ಟರ್ ಅಲ್ಲ, ಕೇವಲ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾತ್ರ, ಅದರ ಒಂದು ಮುಖ್ಯಸ್ಥರು ಕೂಡ ಆಗಿದ್ರು. ಅಂಡ್ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.
ಸುದ್ದಿ ಹೇಳುತ್ತೆ ಹಾರ್ದಿಕ್ ಶಾ ಟು ಬಿ ಪ್ರೈವೇಟ್ ಸೆಕ್ರೆಟರಿ ಟು ಪ್ರೈಮ್ ಮಿನಿಸ್ಟರ್. ನೋಡಿ ಇದು ಕೂಡ ಒಂದು ಪ್ರಮುಖವಾದಂತಹ ಸುದ್ದಿ. ನಮ್ಮ ದೇಶದಲ್ಲಿ ಸಾಕಷ್ಟು ಪವರ್ನ ಹೊಂದಿರತಕ್ಕಂತಹದ್ದು ಪಿ ಎಂ ಒ ಬಗ್ಗೆ ನೀವೆಲ್ಲರೂ ಕೂಡ ಕೇಳ್ತಿರ್ತೀರಾ. ಅತ್ಯಂತ ಉನ್ನತವಾದಂತಹ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನಮಂತ್ರಿಗಳ ಕಚೇರಿ. ಪ್ರಧಾನಮಂತ್ರಿಗಳ ಕಚೇರಿ ಅಂದರೆ ನಾವು ಸಿಂಪಲ್ ಅನ್ಕೋಬಹುದು, ಬಟ್ ಅದರಲ್ಲಿ ಸಾಕಷ್ಟು ಜನ IAS ಆಫೀಸರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಒಂದು ರೋಬಸ್ಟ್ ಆರ್ಗನೈಸೇಷನ್ ಅದು ಹೊಂದಿರುತ್ತೆ. ಸೊ PMOಗೆ ಮತ್ತೊಂದು ಸ್ವಲ್ಪ ಚೇಂಜಸ್ ಅನ್ನ ಇತ್ತೀಚೆಗಷ್ಟೇ ಮಾಡಲಾಗಿದೆ. ಪ್ರಧಾನಮಂತ್ರಿಯವರ ಹೊಸ ಖಾಸಗಿ ಕಾರ್ಯದರ್ಶಿ ಪ್ರೈವೇಟ್ ಸೆಕ್ರೆಟರಿಯನ್ನಾಗ್ಬಿಟ್ಟು ಒಬ್ಬ IAS ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಸೊ ಇವರು ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಸೊ ಪ್ರಮುಖವಾಗಿರುತ್ತೆ. ಕೇಳಬಹುದು ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿಗಳ ಖಾಸಗಿ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿ. ಸೊ ನಿಮಗೆ ಭಾಗದಲ್ಲಿ ಕಾಣಿಸ್ತಾ ಇದೆ ಹಾರ್ದಿಕ್ ಶಾ. ಸೊ ಹಾರ್ದಿಕ್ ಶಾ ಅವರು ಒಬ್ಬ ಹಿರಿಯ IAS ಆಫೀಸರ್. ಇವರು ಗುಜರಾತ್ ಕೇಡರ್ನ ಒಬ್ಬ IAS ಅಧಿಕಾರಿ ಅಂಡ್ ಇವರನ್ನ ಪ್ರಧಾನಮಂತ್ರಿಯವರ ಪ್ರೈವೇಟ್ ಸೆಕ್ರೆಟರಿ ಅಥವಾ ಖಾಸಗಿ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಮಾಡ್ಕೊಳ್ಳಲಾಗಿದೆ. ಅಂಡ್ ಯಾಕೆ ಅಂತ ಕೂಡ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ನಿಮಗೆಲ್ಲ ನೆನಪಿರ್ಬೋದು, ಕಳೆದ ಕೆಲವು ತಿಂಗಳುಗಳ ಮುಂಚೆ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಬಂದಿತ್ತು ಮೇಜರ್. ಅದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಗಳ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತಹ ರಾಜೀವ್ ಟೋಪ್ನೋ, ಇವರು ಕೂಡ ಒಬ್ಬ ಹಿರಿಯ IAS ಆಫೀಸರ್ ಗುಜರಾತ್ ಕೇಡರ್ನವರು. ಸೊ ರಾಜೀವ್ ಟೋಪ್ನೋ ಅವರನ್ನ ಒಂದು ಪ್ರಮುಖ ಹುದ್ದೆಗೆ ನೇಮಕ ಮಾಡಲಾಯಿತು. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಿರಬಹುದು, ಸೀನಿಯರ್ ಅಡ್ವೈಸರ್ ಟು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ವರ್ಲ್ಡ್ ಬ್ಯಾಂಕ್. ಏನು ವಿಶ್ವ ಬ್ಯಾಂಕ್ ಬರುತ್ತೆ, ವರ್ಲ್ಡ್ ಬ್ಯಾಂಕ್, ಅದರಲ್ಲಿ ಇರತಕ್ಕಂತಹ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಸೀನಿಯರ್ ಅಡ್ವೈಸರ್ ಅಥವಾ ಹಿರಿಯ ಸಲಹೆಗಾರರನ್ನಾಗ್ಬಿಟ್ಟು ರಾಜೀವ್ ಟೋಪ್ನೋ ಅವ್ರನ್ನ ನೇಮಕ ಮಾಡಲಾಯಿತು. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾದಂತಹ ಒಂದು ವಿಚಾರ. ಸೊ ಹಾಗಾಗಿ ಇವರು ಪ್ರಧಾನಮಂತ್ರಿ ಕಚೇರಿಯಲ್ಲಿದ್ದಂತಹ ತಮ್ಮ ಒಂದು ಹುದ್ದೆಯನ್ನ ತ್ಯಜಿಸ್ಬಿಟ್ಟು ವಿಶ್ವ ಬ್ಯಾಂಕ್ಗೆ ಹೋದ್ರು. ಸೊ ಎರಡು ಪ್ರಶ್ನೆ ಆಗಬಹುದು, ಪ್ರಧಾನಮಂತ್ರಿಗಳ ಪ್ರೈವೇಟ್ ಸೆಕ್ರೆಟರಿ ಕೂಡ ಆಗಬಹುದು ಅಥವಾ ವಿಶ್ವಸಂಸ್ಥೆಗೆ ಇತ್ತೀಚೆಗಷ್ಟೇ ಭಾರತದಿಂದ ಹಿರಿಯ ಸಲಹೆಗಾರರಾಗಿ ಆಯ್ಕೆಯಾದಂತಹ ಹಿರಿಯ IAS ಅಧಿಕಾರಿ ಯಾರು ಅಂತ ಕೇಳಿದ್ರೆ ರಾಜೀವ್ ಟೋಪ್ನೋ ಸರಿಯಾದ ಉತ್ತರ ಆಗಿರುತ್ತೆ. ಅಂಡ್ ಇದಕ್ಕೆ ಹಾರ್ದಿಕ್ ಶಾ. ಸೊ ಎರಡು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ವಿಶ್ವ ಬ್ಯಾಂಕ್ ಬಗ್ಗೆ ನಾನು ನೆನ್ನೆ ಮಾತಾಡಿದ್ದೆ. ವರ್ಲ್ಡ್ ಬ್ಯಾಂಕ್ ಇರಬಹುದು ಮತ್ತೆ IMF ಇರಬಹುದು, ಅದಕ್ಕೆ ಒಂದು ವರ್ಡ್ ಕೂಡ ಹೇಳಿದ್ದೆ, ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ ಕರಿಬಹುದು. 1944-45 ಇವುಗಳ ಸ್ಥಾಪನೆ ಆಯಿತು. ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಅಮೆರಿಕಾದ ಬ್ರೆಟನ್ ವುಡ್ಸ್ ಅನ್ನುವಂತಹ ನಗರದಲ್ಲಿ ನಡೆದಂತಹ ಒಂದು ಸಭೆಯ ಫಲವಾಗ್ಬಿಟ್ಟು ಈ ವಿಶ್ವ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎರಡೂ ಕೂಡ ಸ್ಥಾಪಿತ ಆದವು. ಸೊ ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಅಂಡ್ ಪ್ರಸಕ್ತವಾಗಿ ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಪ್ರಸಕ್ತವಾಗಿ ವರ್ಲ್ಡ್ ಬ್ಯಾಂಕ್ನ ಪ್ರೆಸಿಡೆಂಟ್ ಅಮೆರಿಕ ದೇಶದ ಡೇವಿಡ್ ಮಾಲ್ಪಾಸ್. ಏನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅವರ ಒಬ್ಬ ಸಹವರ್ತಿ ಡೇವಿಡ್ ಮಾಲ್ಪಾಸ್ ಅವರು ಈಗ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂಡ್ ಅದೇ ರೀತಿ ವರ್ಲ್ಡ್ ಬ್ಯಾಂಕ್ನ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮತ್ತು MD ಯಾರಪ್ಪ ಅಂತ ಹೇಳಿದ್ರೆ ಇವರು ಕೂಡ ಒಬ್ಬ ಭಾರತೀಯರು, ಅನುಶೀಲಾ ಕಾಂತ್. ಸೊ ಹಾಗಾಗಿ ಅದು ಕೂಡ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ನಿಮಗೆ ಮೇಲ್ಭಾಗದಲ್ಲಿ ಮತ್ತೊಂದು ಹೆಸರು ಕಾಣಿಸ್ತಾ ಇದೆ, ಬ್ರಜೇಂದ್ರ ನವನೀತ್. ಸೊ ಬ್ರಜೇಂದ್ರ ನವನೀತ್ ಅವರ ಹೆಸರನ್ನ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ನಾವೇನು ರಾಜೀವ್ ಟೋಪ್ನೋ ಅವರ ಒಂದು ನೇಮಕಾತಿಯನ್ನ ಗಮನಿಸಿದ್ವಿ. ಅವ್ರನ್ನ ಆಕ್ಚುಲಿ ವಿಶ್ವ ಬ್ಯಾಂಕ್ ಅವ್ರನ್ನ ನೇಮಕ ಮಾಡ್ಕೊಳ್ತು, ಬಟ್ ಅದಕ್ಕೆ ನಮ್ಮ ಭಾರತೀಯ ಸರ್ಕಾರದ ಅನುಮತಿ ಕೂಡ ಬೇಕಾಗಿತ್ತು. ಭಾರತೀಯ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಡ್ತು. ಅದೇ ಸಂದರ್ಭದಲ್ಲಿ ಕಳೆದ ಕೆಲವು ತಿಂಗಳ ಮುಂಚೆ ಬ್ರಜೇಂದ್ರ ನವನೀತ್ ಅವರನ್ನು ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಭಾರತೀಯ ಅಂಬಾಸಿಡರ್ ಅಥವಾ ಭಾರತದ ರಾಯಭಾರಿಯನ್ನಾಗಿ ಇವ್ರನ್ನ ನೇಮಕ ಮಾಡಿಕೊಳ್ಳಲಾಯಿತು. ಸೊ ಇನ್ನು ಮುಂದೆ ಬ್ರಜೇಂದ್ರ ನವನೀತ್ ಅವರು ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಲ್ಲಿ ಭಾರತದ ರಾಯಭಾರಿಯಾಗ್ಬಿಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅಂಡ್ ರಾಜೀವ್ ಟೋಪ್ನೋ ಅವರು ಹಿರಿಯ ಸಲಹೆಗಾರರಾಗ್ಬಿಟ್ಟು ವಿಶ್ವ ಬ್ಯಾಂಕ್ನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಸೊ ಸ್ವಲ್ಪ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸುದ್ದಿ. ಅದೇ ರೀತಿ ಮೂರನೇ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ನೋ ರಿಲೇಶನ್ಶಿಪ್ ಆಫ್ ಟ್ರಸ್ಟ್ ವಿತ್ SP ಗ್ರೂಪ್, ಟಾಟಾ ಸನ್ಸ್ ಟೆಲ್ಸ್ SC. ನೋಡಿ ಇದು ಈ ನ್ಯೂಸೇ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ನಮ್ಮ ದೇಶದ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಈ ಬಿಸ್ನೆಸ್ ಮೆನ್ ಫ್ಯಾಮಿಲಿ ಅಂತ ಕರೆಸ್ಕೊಳ್ತಕ್ಕಂತಹ ಟಾಟಾ ಗ್ರೂಪ್ನಲ್ಲಿ ಒಂದು ದೊಡ್ಡ ವಿವಾದದ ಬಿರುಗಾಳಿ ಸುಳಿದಾಡ್ತಾ ಇದೆ. ಇದು ಇವತ್ತಿಂದಲ್ಲ, 2016ನೇ ಇಸ್ವಿಯಲ್ಲಿ ಯಾವಾಗ ನೀವೇನು ಚಿತ್ರ ನೋಡ್ತಿರ್ತಕ್ಕಂತಹ ವ್ಯಕ್ತಿ ಸೈರಸ್ ಮಿಸ್ಟ್ರಿ ಅವ್ರನ್ನ ಟಾಟಾ ಚೇರ್ಮನ್ ಸ್ಥಾನದಿಂದ ವಜಾಗೊಳಿಸಲಾಯಿತು. ಟಾಟಾದ CEO ಏನಾಗಿದ್ರು, ಟಾಟಾ ಸನ್ಸ್ ಅನ್ನುವಂತಹ ಒಂದು ಬಿಸ್ನೆಸ್ ಗ್ರೂಪ್ನ CEO ಆಗಿ ಒಂದು ಚೇರ್ಮನ್ ಆಗಿದ್ರು. ಆ ಸ್ಥಾನದಿಂದ ಸೈರಸ್ ಮಿಸ್ಟ್ರಿ ಅವರನ್ನ ವಜಾಗೊಳಿಸಿದ ಬಳಿಕ ಈ ಒಂದು ವಿವಾದ ತುಂಬಾ ದೊಡ್ಡದಾಗಿ ಹಬ್ಕೊಳ್ತಾ ಇದೆ. ಟಾಟಾ ಫ್ಯಾಮಿಲಿ ಅಂತಕ್ಕಂತಹದ್ದು ನಮ್ಮ ದೇಶದ ಒಂದು ಪ್ರಖ್ಯಾತ ಇಂಡಸ್ಟ್ರಿಯಲಿಸ್ಟ್ ಫ್ಯಾಮಿಲಿ ಆಗಿದೆ, ಸಾಕಷ್ಟು ಪ್ರತಿಷ್ಠೆನ ಹೊಂದಿದೆ. ಬಟ್ ಇಂತಹ ಒಂದು ಯಾವುದೇ ಚ್ಯುತಿ ಇಲ್ಲದೆ ಇರತಕ್ಕಂತಹ ಕುಟುಂಬಕ್ಕೆ ಸೈರಸ್ ಮಿಸ್ಟ್ರಿ ಪ್ರಕರಣ ಒಂದು ಬಿಸಿ ತುಪ್ಪ ಆಗ್ಬಿಟ್ಟು ಪರಿಣಮಿಸಿದೆ. ಸೊ ಹಾಗಾಗಿ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ನಮಗೆ ಎಕ್ಸಾಂಪಲ್ ಬರ್ತಕ್ಕಂತಹ ಕೆಲವು ಪಾಯಿಂಟ್ಸ್ ಕೂಡ ಈ ಒಂದು ಆರ್ಟಿಕಲ್ ನಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಸೊ ಫಸ್ಟ್ ತಿಳ್ಕೊಳ್ಳೋಣ, ಸೈರಸ್ ಮಿಸ್ಟ್ರಿ ಅಂದ್ರೆ ಯಾರು ತಿಳ್ಕೊಳ್ಳೋಣ. ನೋಡಿ, ಬೇಸಿಕಲಿ 2012ನೇ ಇಸ್ವಿಯಿಂದ 2016ನೇ ಇಸ್ವಿವರೆಗೂ ಈ ಟಾಟಾ ಸನ್ಸ್ ಅನ್ನುವಂತಹ ಕಂಪನಿ ಏನಿದೆ, ಟಾಟಾ ಸನ್ಸ್ ಅಂತ ಹೇಳಿದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇರಬಹುದು, ಟಾಟಾ ಮೋಟಾರ್ಸ್ ಇರಬಹುದು, ಅಥವಾ ಬೇರೆ ಟಾಟಾ ಸಂಸ್ಥೆ ಒಡೆತನದ ಎಲ್ಲ ಒಂದು ಸಂಸ್ಥೆಗಳ ಮಾತೃ ಸಂಸ್ಥೆ ಆಗಿದೆ ಟಾಟಾ ಸನ್ಸ್, ಟಾಟಾ ಗ್ರೂಪ್. ಸೊ ಈ ಒಂದು ಗ್ರೂಪ್ನ ಚೇರ್ಮನ್ ಆಗಿದ್ದವರು ಸೈರಸ್ ಮಿಸ್ತ್ರಿ. ಸೊ ಇವ್ರು ಯಾರಪ್ಪ ಮೂಲತಃ ಅಂದ್ರೆ ನೀವು ನೋಡ್ತಿರೋ ರೀತಿ
ಪಲ್ಲೋಂಜಿ ಶಪೂರ್ಜಿ ಅಂತ ಒಬ್ಬ ಖ್ಯಾತ ಬಿಸ್ನೆಸ್ ಮ್ಯಾನ್ ನಮ್ಮ ದೇಶದಲ್ಲಿ ಕಂಡುಬರ್ತಾರೆ. ಒಬ್ಬ ಪಾರ್ಸಿ ಸಮುದಾಯದ ಬಿಸ್ನೆಸ್ ಮ್ಯಾನ್ ಪಲ್ಲೋಂಜಿ ಶಪೂರ್ಜಿ. ಅಂಡ್ ಇವರ ತಂದೆ ಹುಟ್ಟು ಹಾಕಿದಂತಹ ಶಪೂರ್ಜಿ ಪಲ್ಲೋಂಜಿ ಅನ್ನುವಂತಹ ಒಂದು ಕಂಪನಿ ಇದೆ. ಅದನ್ನ SP ಗ್ರೂಪ್ ಅಂತ ಕರೆಯಲಾಗುತ್ತೆ. ಇವರು ರಿಯಲ್ ಎಸ್ಟೇಟ್ ಇಂದ ಹಿಡಿದ್ಬಿಟ್ಟು ಟೆಕ್ಸ್ಟೈಲ್ಸ್ ವರೆಗೂ ಸಾಕಷ್ಟು ಈ ಬಾಂಬೆ ಡೈಯಿಂಗ್ ಇರ್ಬೋದು, ಈ ಬೇರೆ ಬೇರೆ ಕಂಪನಿಗಳನ್ನ ಕೂಡ ಒಡೆತನವನ್ನು ಹೊಂದಿದ್ದಾರೆ. ಸೊ ಶಪೂರ್ಜಿ ಪಲ್ಲೋಂಜಿ ಒಂದು ಪ್ರಮುಖವಾದಂತಹ ಸಂಸ್ಥೆ ಆಗಿದೆ. ಅಂಡ್ ಈ ಸಂಸ್ಥೆ ಪ್ರಸಕ್ತವಾಗಿ ಈ ಟಾಟಾ ಸನ್ಸ್ ಅನ್ನುವಂತಹ ಕಂಪನಿ ಏನಿದೆ, ಟಾಟಾ ಸಂಸ್ಥೆಗಳ ಮಾತೃ ಸಂಸ್ಥೆ ಟಾಟಾ ಸನ್ಸ್ ಏನಿದೆ, ಅದರಲ್ಲಿ ಸುಮಾರು 18% ಶೇರುಗಳನ್ನು ಹೊಂದಿದೆ, 18% ಶೇರ್ಸ್. ಸೊ ಹಾಗಾಗಿ 2012ನೇ ಇಸ್ವಿಯಲ್ಲಿ ಟಾಟಾ ಕಂಪನಿಯ ಏನು ಬೋರ್ಡ್ ಇರುತ್ತೆ, ಆಡಳಿತ ಮಂಡಳಿ, ಅವರು ಸೈರಸ್ ಮಿಸ್ತ್ರಿ ಅವ್ರನ್ನ ಅದರ ಒಂದು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ರು. ಈ ಸೈರಸ್ ಮಿಸ್ತ್ರಿ ಬೇರೆ ಯಾರೂ ಅಲ್ಲ, ಈ ಪಲ್ಲೋಂಜಿ ಶಪೂರ್ಜಿ ಏನಿದ್ದಾರೆ ಅವರ ಪುತ್ರ ಆಗಿದ್ದಾರೆ. ಸೊ ಪಲ್ಲೋಂಜಿ ಶಪೂರ್ಜಿ ಆ ಒಂದು ಆಡಳಿತ ಮಂಡಳಿಯಿಂದ ಹೊರಗೋದ್ಮೇಲೆ ಸೈರಸ್ ಮಿಸ್ತ್ರಿ ಅವರು ಅದರ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ್ರು. ಬಟ್ ಅದಾದ ಬಳಿಕ ಟಾಟಾ ಅವರಿಗೂ ಮತ್ತು ಸೈರಸ್ ಮಿಸ್ತ್ರಿ ಕುಟುಂಬಕ್ಕೂ ಕೂಡ ಒಂದು ಸ್ವಲ್ಪ ವೈಮನಸ್ಸು ಉಂಟಾಯಿತು. ಸೊ ಹಾಗಾಗಿ 2016ನಲ್ಲಿ ಇವರನ್ನ ವಜಾಗೊಳಿಸಿದ್ರು. ಅಂಡ್ ಇವ್ರನ್ನ ವಜಾಗೊಳಿಸಿದ್ದನ್ನ ವಿರೋಧಿಸ್ಬಿಟ್ಟು ಅವರು NCLTಯ ಮೊರೆ ಹೋದ್ರು. ನೋಡಿ, NCLT ಪ್ರತಿಯೊಬ್ಬರು ಕೂಡ ಬರ್ಕೊಂಡ್ಲೇಬೇಕಾಗುತ್ತೆ. ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಸ್ಥೆ. 2013ನೇ ಇಸ್ವಿಯಲ್ಲಿ ಏನು ದೇಶದಲ್ಲಿ ಕಂಪನೀಸ್ ಲಾ ಬರುತ್ತೆ, ಸೊ ಆ ಕಂಪನಿ ಲಾ ಏನಿದೆ, ಆ ಒಂದು ಕಾನೂನಿನ ಅಡಿಯಲ್ಲಿ, ಆ ಒಂದು ಕಾಯ್ದೆ ಅಡಿಯಲ್ಲಿ ಕಂಪನೀಸ್ ಆಕ್ಟ್ ಅಂತ ಬರುತ್ತೆ. ಸೊ ಕಂಪನೀಸ್ ಆಕ್ಟ್ ನ ಒಂದು ಅಡಿಯಲ್ಲಿ NCLTಯನ್ನ ದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು. ನಿಮಗೆ ಹಿಂದೆ ನಾನು ಹೇಳಿದ್ದೆ, ಭಾರತೀಯ ಸಂವಿಧಾನದ 323A ಮತ್ತು 323B ವಿಧಿಗಳನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ ಹಿಂದೆನೆ. ಇವುಗಳು ಟ್ರಿಬ್ಯುನಲ್ಸ್ ಕುರಿತು ಮಾತಾಡ್ತವೆ. ಟ್ರಿಬ್ಯುನಲ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನ್ಯಾಯಾಧೀಕರಣ ಅಂತ ಕರಿಬಹುದು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ. ಬಟ್ 323A ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಥವಾ ಆಡಳಿತಾತ್ಮಕ ನ್ಯಾಯಾಧೀಕರಣಗಳು, ಮತ್ತು 323B ಅಂತ ಹೇಳಿದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ನ ಹೊರತುಪಡಿಸಿ ಬೇರೆ ವಿಚಾರಗಳು, ಭೂ ಸುಧಾರಣೆ ಇರಬಹುದು, ತೆರಿಗೆ ಇರಬಹುದು, ಮುಂತಾದಂತಹ ವಿಚಾರಗಳಿಗೆ ಇರತಕ್ಕಂತಹ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಆರ್ಟಿಕಲ್ 323B ಎರಡು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಟ್ ನಾವೀಗ ಮಾತಾಡ್ತಿರ್ತಕ್ಕಂತಹದ್ದು ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಏನಿದೆ, ಇದು ಈ ಎರಡೂ ಆರ್ಟಿಕಲ್ ನಲ್ಲಿ ಬರಲ್ಲ. ಬದಲಾಗಿ ಇದು ನಮ್ಮ ಕೇಂದ್ರ ಸರ್ಕಾರದ ಒಂದು ಕಾನೂನಿನ ಮೂಲಕ, ಒಂದು ಶಾಸನದ ಮೂಲಕ ಜಾರಿಗೆ ತಂದಿರತಕ್ಕಂತಹ ಒಂದು ವ್ಯವಸ್ಥೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಯಾವ ವಿಚಾರಕ್ಕೆ ಇದೆಯಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದೆ 2013ನಲ್ಲಿ ಕಂಪನೀಸ್ ಆಕ್ಟ್ ನ ಜಾರಿಗೆ ತರಲಾಯಿತು. ಸೊ ಕಂಪನಿಗಳು, ಕಾರ್ಪೊರೇಟ್, ಸ್ಪೆಷಲಿ ಕಂಪನಿ ಅಂದ ತಕ್ಷಣ ಕಾರ್ಪೊರೇಟ್ ಕಂಪನಿ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಕಾರ್ಪೊರೇಟ್ ಕಂಪನಿಗಳಲ್ಲಿ ಬರತಕ್ಕಂತಹ ಡಿಸ್ಪ್ಯೂಟ್ಸ್ ಮತ್ತು ವಿವಾದಗಳನ್ನ ಬಗೆಹರಿಸಲಿಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿಗೆ ಹೋದ್ರೆ ಅಲ್ಲಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಅವಕ್ಕೇನೆ ಸಪರೇಟ್ ಆಗಿ ಒಂದು ಟ್ರಿಬ್ಯುನಲ್ ನ ಮಾಡ್ಕೊಡ್ಲಾಯಿತು. ಅದನ್ನ ನಾನು ಈಗ ತಾನು ಹೇಳಿದಂತಹ ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಅಂತ ಕರೆಯಲಾಗುತ್ತೆ. ನೋಡಿ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ಪ್ರಾಧಿಕಾರ ಯಾವ ರೀತಿ ಇದೆ, ಅದೇ ರೀತಿ ಈ ಜಲ ಪ್ರಾಧಿಕಾರಗಳು, ಈ ಜಲ ವಿವಾದವನ್ನು ಬಗೆಹರಿಸಲಿಕ್ಕೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ಸ್ ಏನಿದೆ, ಸೊ ಇಂತಹದ್ದೇ ಒಂದು ನ್ಯಾಯಾಧೀಕರಣವನ್ನ ಕಂಪನಿಗಳ ವಿವಾದವನ್ನ ಬಗೆಹರಿಸಲಿಕ್ಕೆ ನಿರ್ಮಾಣ ಮಾಡಲಾಯಿತು. ಸೊ ಹಾಗಾಗಿ ಆರ್ಟಿಕಲ್ 323A ಮತ್ತು 323B ಅಲ್ಲಿ ಇವು ಬರಲ್ಲ, ಸಪರೇಟ್ ಆಗಿ ಒಂದು ಕಾಯ್ದೆಯನ್ನು ತಂದುಬಿಟ್ಟು ಜಾರಿಗೆ ತಂದಿರತಕ್ಕಂಥದ್ದು. ಸೊ ನ್ಯಾಷನಲ್ ಕಂಪನೀಸ್ ಲಾ ಟ್ರಿಬ್ಯುನಲ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಇಲ್ಲಿ ಕಂಪನಿಗಳಲ್ಲಿ ಬರ್ತಕ್ಕಂತಹ ವಿವಾದಗಳನ್ನ ಬಗೆಹರಿಸಲಾಗುತ್ತೆ. ಅಂಡ್ ಇಲ್ಲಿಗೆ 2016ನೇ ಇಸ್ವಿಯಲ್ಲಿ ತಮ್ಮ ಸ್ಥಾನದಿಂದ ವಜಾಗೊಂಡ ಬಳಿಕ ಸೈರಸ್ ಮಿಸ್ತ್ರಿ ಅವರು ತೆರಳಿದ್ರು. ಬಟ್ ಅಲ್ಲಿ NCLTಯಲ್ಲಿ ಅವರಿಗೆ ಸೋಲಾಗುತ್ತೆ. ಅದಾದ ಬಳಿಕ ಅವರು NCLATಗೆ ಹೋಗ್ತಾರೆ. ನೋಡಿ, NCLAT ಕೂಡ ಬರ್ಕೋಬೇಕಾಗುತ್ತೆ ನೀವು, ಬಿಕಾಸ್ ಅಲ್ಲಿ ಮೇಲ್ಮನವಿ ಹೋಗ್ಲಿಕ್ಕೆ, ಅಪೀಲ್ ಹೋಗ್ಲಿಕ್ಕೆ ಮತ್ತೊಂದು ಟ್ರಿಬ್ಯುನಲ್ ಕೂಡ ನೇಮಕ ಮಾಡಲಾಗಿದೆ. ಇದನ್ನ ನ್ಯಾಷನಲ್ ಕಂಪನೀಸ್ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಎ ಅಂತ ಒಂದು ಅಡಿಷನಲ್ ಆಗಿ ಆಡ್ ಆಗುತ್ತೆ. ಎ ಅಂದ್ರೆ ಅಪಿಲೇಟ್ ಅಂತ ಹೇಳಿ, ಅಪೀಲ್ ಅಥವಾ ಮೇಲ್ಮನವಿ ಮಾಡಲಿಕ್ಕೆ. ಸೊ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಇವರ ಪರವಾದಂತಹ ಒಂದು ತೀರ್ಪು ಬರುತ್ತೆ. ಇವ್ರನ್ನ ವಾಪಸ್ ಟಾಟಾ ಸನ್ಸ್ ಸಂಸ್ಥೆಯ ಚೇರ್ಮನ್ ಮಾಡಬೇಕು ಅಂತ ಹೇಳಿ NCLAT ಆದೇಶವನ್ನು ಹೊರಡಿಸುತ್ತೆ. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅದಾದ ಬಳಿಕ ಇವರು ಅಕ್ಸೆಪ್ಟ್ ಮಾಡಲಿಲ್ಲ ತಾವು ಮತ್ತೆ ಅದರ ಚೇರ್ಮನ್ ಆಗಲಿಕ್ಕೆ. ಅಂಡ್ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ನ ಮೊರೆಯನ್ನ ಟಾಟಾ ಸನ್ಸ್ ಗ್ರೂಪ್ ಹೋಯಿತು, ಬಿಕಾಸ್ NCLATಯಲ್ಲಿ ಅವರಿಗೆ ಸೋಲಾಗುತ್ತೆ. ಸೊ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆಯನ್ನ ಹೋಗ್ತಾರೆ. ಸೊ ದಟ್ ಮೀನ್ಸ್ NCLAT ಕೊಟ್ಟಂತಹ ತೀರ್ಪೇ ಅಂತಿಮ ಅಂತಲ್ಲ, ಅಲ್ಲಿ ಅವರಿಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ನ ಮೊರೆಯನ್ನ ಕೂಡ ಹೋಗಬಹುದು. ಅಂಡ್ ಈಗ ಸುಪ್ರೀಂ ಕೋರ್ಟ್ ಅದರ ಒಂದು ವಿಚಾರಣೆಯನ್ನು ನಡೆಸ್ತಾ ಇದೆ. ಸೊ ಈ ಎಂಟೈರ್ ನಿಮಗೆ ಒಂದು ಟೈಮ್ ಲೈನ್ ಆಫ್ ಇವೆಂಟ್ಸ್ ಗೊತ್ತಿರಬೇಕಾಗುತ್ತೆ. 2012 ಇಂದ ಹಿಡಿದ್ಬಿಟ್ಟು 2016 ಅಂಡ್ ಈಗ ಪ್ರಸಕ್ತವಾಗಿ ಸುಪ್ರೀಂ ಕೋರ್ಟ್ ನ ಮುಂದಿರತಕ್ಕಂತಹ ಈ ಒಂದು ವಿಚಾರ, ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕಾನ್ಸೆಪ್ಟ್. ಸೈರಸ್ ಮಿಸ್ತ್ರಿ ಅಂದ್ರೆ ಯಾರು, ಶಪೋರ್ಜಿ ಪಲ್ಲೋಂಜಿ ಅನ್ನುವಂತಹ ಕಂಪನಿ ಯಾವುದು, ಅದು 18% ಶೇರನ್ನ ಟಾಟಾ ಸನ್ಸ್ನಲ್ಲಿ ಹೊಂದಿದೆ. ಸೊ ಹಾಗಾಗಿ ಟಾಟಾ ಸನ್ಸ್ನಲ್ಲಿ ನಡೀತಕ್ಕಂತಹ ಏನು ಆಡಳಿತ ಮಂಡಳಿ ಸಭೆ ಇರುತ್ತೆ, ಅದರಲ್ಲಿ ಅವರು ಕೂಡ ಒಂದು ಹೆಚ್ಚಿನ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಏನು ಅಲ್ಲಿ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ವ್ಯಕ್ತಿಗಳು ಟಾಟಾ ಸನ್ಸ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅಥವಾ ಒಂದು ಶೇರ್ಗಳನ್ನ ಹೊಂದಿದ್ದಾರೆ. ಅಂಡ್ ಅದರಲ್ಲಿ 2ನೇ ಸ್ಥಾನದಲ್ಲಿ ಬರ್ತಕ್ಕಂತಹದ್ದೇ ಈ ಶಪೂರ್ಜಿ ಪಲ್ಲೋಂಜಿ ಅನ್ನುವಂತಹ ಒಂದು ಕಂಪನಿ. ಅಂಡ್ ಇಷ್ಟಿನ ಡೀಟೇಲ್ಸ್ ನೋಡೋಣ ಮಾಡ್ಕೊಳ್ತಾ ನೋಡಿ, ಇಲ್ಲಿ ಸಂವಿಧಾನದ ಜೊತೆ ಸ್ವಲ್ಪ ಲಿಂಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. 323A 323B ಇರಬಹುದು, ಅಂಡ್ ಟ್ರಿಬ್ಯುನಲ್ಸ್ ಇರಬಹುದು, NGT ಇಂದ ಹಿಡಿದ್ಬಿಟ್ಟು NCLAT ವರೆಗೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ಸುದ್ದಿ ನೋಡೋಣ.
ಸುದ್ದಿ ಹೇಳುತ್ತೆ ಜಯಾ ಜೇಟ್ಲಿ ಸೇರಿದಂತೆ 3 4 ವರ್ಷ ಜೈಲು ಶಿಕ್ಷೆ. ನೋಡಿ, ಇದು ಸ್ವಲ್ಪ ಪೊಲಿಟಿಕಲ್ ನ್ಯೂಸ್ ಆಗಿದ್ರು ಕೂಡ ಈ ಜಯಾ ಜೇಟ್ಲಿ ಅವರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಇವರು ಜಾರ್ಜ್ ಫರ್ನಾಂಡಿಸ್ ಏನಿದ್ದಾರೆ, ಜಾರ್ಜ್ ಫರ್ನಾಂಡಿಸ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅವರು 2019ರ ಶುರುವಿನಲ್ಲಿ ಅವರು ನಿಧನ ಹೊಂದಿದ್ರು. ಅವರು ನಮ್ಮ ದೇಶದ ಒಬ್ಬ ಪ್ರಖ್ಯಾತ ರಾಜಕಾರಣಿ, ಅಷ್ಟೇ ಅಲ್ಲ ಕಾರ್ಮಿಕ ಹಕ್ಕುಗಳ ಪರವಾದಂತಹ ಒಬ್ಬ ಹೋರಾಟಗಾರ ಮತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿಬಿಟ್ಟು ಜೈಲಿನಲ್ಲಿದ್ದಂತಹ ಒಬ್ಬ ಧೀರ ವ್ಯಕ್ತಿ. ಸೊ ಜಾರ್ಜ್ ಫರ್ನಾಂಡಿಸ್ ಆಗಿರಬಹುದು, ಜಯಾ ಜೇಟ್ಲಿ ಇರಬಹುದು, ಅವರ ಕುರಿತು ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಈ ಒಂದು ನಮ್ಮ ದೇಶದ ಸೇನೆ ಏನಿದೆ, ಸೇನೆಗೆ ನೀವು ನೋಡ್ತಿರೋ ರೀತಿ ಹ್ಯಾಂಡ್ ಹೆಲ್ಡ್ ಥರ್ಮಲ್ ಇಮೇಜರ್. ಥರ್ಮಲ್ ಇಮೇಜರ್ ಅಂದ್ರೇನು? ನೀವು ಸೇನೆಯಲ್ಲಿ ನೋಡಿರಬಹುದು, ಯೂಶುವಲ್ ಆಗಿ ನಮ್ಮ ಸೈನಿಕರು ರಾತ್ರಿ ಹೊತ್ತು ಗಸ್ತನ್ನ ತಿರುಗಬೇಕಾದ್ರೆ ದೂರದಲ್ಲಿ ಯಾವುದಾದ್ರು ವ್ಯಕ್ತಿ ಇದ್ದಾನೋ ಇಲ್ವೋ ಅಂತೇಳಿ ಅವರು ಟಾರ್ಚ್ ಅನ್ನ ಬಿಟ್ಟು ಬೆಳಕನ್ನ ಬಿಟ್ಬಿಟ್ಟು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಗೊತ್ತಾಗ್ದಲೇ ಅವರು ಎದುರಾಳಿ ಸೈನಿಕರು ಅಲ್ಲಿ ಇದ್ದಾರಾ, ಉಗ್ರಗಳಿದ್ದಾರಾ ಅಂತ ನೋಡ್ಲಿಕ್ಕೆ ಈ ಥರ್ಮಲ್ ಇಮೇಜರ್ಗಳನ್ನ ಬಳಸ್ತಾರೆ. ಸೊ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿದ್ರೆ ಅದು ಥರ್ಮಲ್ ಸೆನ್ಸರ್ನ ಹೊಂದಿರುತ್ತೆ, ಹೀಟ್ ಸೆನ್ಸರ್ನ ಹೊಂದಿರುತ್ತೆ. ಸೊ ಅಲ್ಲಿ ಯಾವುದಾದ್ರು ಅಬ್ವಿಯಸ್ಲಿ ಮನುಷ್ಯ ಅಥವಾ ಯಾವುದೋ ಒಂದು ಜೀವವಿರತಕ್ಕಂತಹ ಪ್ರಾಣಿ ಅಂತ ಹೇಳಿದ್ರೆ ಅದು ಬಿಸಿಯಾಗಿರುತ್ತೆ. ಸೊ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಸೊ ಈ ಥರ್ಮಲ್ ಸೆನ್ಸಾರ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಒಂದು ಇಮೇಜ್ ಅನ್ನು ತೋರಿಸುತ್ತೆ. ಸೊ ಅಂತಹ ಒಂದು ಸಾಧನವನ್ನು ನಾವು ಥರ್ಮಲ್ ಇಮೇಜರ್ ಅಂತ ಕರಿತೀವಿ. ಸೊ ಅಲ್ಲಿ ವ್ಯಕ್ತಿಗಳು ಓಡಾಡ್ತಾ ಇದ್ರೆ ಅವರ ಮೂವ್ಮೆಂಟ್ಸ್ ನಮಗೆ ಗೊತ್ತಾಗ್ತಾ ಇರುತ್ತೆ, ಕತ್ಲಲ್ಲಿ ಕೂಡ ಅದನ್ನ ಗಮನಿಸಬಹುದು. ಸೊ ಇಂತಹ ಕೆಲವು ಸಾಧನಗಳನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಭಾರತೀಯ ಸೇನೆಗೆ ಒಂದು ಡೀಲನ್ನ ಕುದುರಿಸಲಿಕ್ಕೆ ಜಯಾ ಜೇಟ್ಲಿ ಅವರು ಟ್ರೈ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅಂಡ್ ಇದು ಎಷ್ಟರ ಮಟ್ಟಿಗೆ ಸದ್ದು ಮಾಡಿತಪ್ಪ ಅಂತ ಹೇಳಿದ್ರೆ, ಈ ಒಂದು ಚಿಕ್ಕ ಕೇಸ್ನಿಂದಾಗಿ ಜಾರ್ಜ್, ಚಿಕ್ಕ ಕೇಸ್ ಅಂತ ಹೇಳ್ಬಾರ್ದು, ಬಿಕಾಸ್ ಸೇನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಲ್ಪ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ರು ಕೂಡ ಅದು ಘನಘೋರ ಅಪರಾಧ ಆಗುತ್ತೆ. ಸೇನೆ ಮಾತ್ರವಲ್ಲ, ನಮ್ಮ ದೇಶಾದ್ಯಂತ ಯಾವುದೇ ವಿಚಾರದಲ್ಲಿ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಂದು ಘನಘೋರ ಒಂದು ಅಪರಾಧ ಆಗುತ್ತೆ ಮತ್ತು ಟ್ಯಾಕ್ಸ್ ಪೇಯರ್ಸ್ಗೆ ಮಾಡಿದಂತಹ ಮೋಸ ಆಗುತ್ತೆ. ಎನಿವೆ, ಜಾರ್ಜ್ ಫರ್ನಾಂಡಿಸ್ ಅವರು ಅಂದಿನ ಸಂದರ್ಭದಲ್ಲಿ ರಕ್ಷಣಾ ಮಂತ್ರಿ ಆಗಿದ್ರು. ಏನು ಪ್ರಸಕ್ತವಾಗಿ ರಾಜನಾಥ್ ಸಿಂಗ್ ಇದ್ದಾರೆ, ಇವರು ಅಂತ ಆ ಸಂದರ್ಭದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಈ ಒಂದು ಕೇಸ್ನ ಕಾರಣದಿಂದ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಯಿತು, ತಮ್ಮ ಹುದ್ದೆಯನ್ನೇ ಕಳ್ಕೋಬೇಕಾಯಿತು. ಬಿಕಾಸ್ ಜಯಾ ಜೇಟ್ಲಿ ಅವರು ಅವರೊಬ್ಬ ಪರಮಾಪ್ತೆ ಆಗಿದ್ರು, ಅವರೊಬ್ಬ ಸಹವರ್ತಿ ಆಗಿದ್ರು. ಸೊ ಜಾರ್ಜ್ ಫರ್ನಾಂಡಿಸ್ ಅವರು ಅಧಿಕಾರವನ್ನು ಕೂಡ ಕಳ್ಕೊಂಡ್ರು. ಅಂಡ್ ಜಾರ್ಜ್ ಫರ್ನಾಂಡಿಸ್ ಮತ್ತು ಜಯಾ ಜೇಟ್ಲಿ ಸೇರ್ಬಿಟ್ಟು ಸಮತಾ ಪಕ್ಷ ಅಂತಕ್ಕಂತಹ ಒಂದು ಪಾರ್ಟಿಯನ್ನು ಕೂಡ ಮಾಡಿದ್ರು. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಬೇರೆ ಬೇರೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ ಸಮತಾ ಪಾರ್ಟಿ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಜಾರ್ಜ್ ಫರ್ನಾಂಡಿಸ್ ಮತ್ತು ಅದರಲ್ಲಿ ಜಯಾ ಜೇಟ್ಲಿ ಕೂಡ ಇನ್ಕ್ಲೂಡ್ ಆಗಿದ್ರು. ಇಲ್ಲಿ ಮತ್ತೊಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಕಾಣಿಸ್ತಾ ಇದೆ. 2000 ಮತ್ತು 2001ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಹಗರಣ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 2001 ಅಂತ ಹೇಳಿದ್ರೆ ಇದನ್ನ ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಕಂಡುಹಿಡಿಯಲಾಗಿತ್ತು. ನಿಮಗೆಲ್ಲ ನೆನಪಿರ್ಬೋದು, ಕಳೆದ ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡ್ತಾ ಹೇಳಿದ್ದೆ, ಸ್ಟಿಂಗ್ ಆಪರೇಷನ್ ಅಥವಾ ಕನ್ನಡದಲ್ಲಿ ಕುಟುಕು ಕಾರ್ಯಾಚರಣೆ ಅಂತ ಕರಿತೀವಿ. ನಮ್ಮದೇ ಇದು ವಿದೇಶದಲ್ಲೆಲ್ಲ ಮುಂಚೆನೇ ನಡೀತಾ ಇತ್ತು. ಬಟ್ ಭಾರತಕ್ಕೆ ಈ ಕುಟುಕು ಕಾರ್ಯಾಚರಣೆ ಅಥವಾ ಸ್ಟಿಂಗ್ ಆಪರೇಷನ್ ಬಂದಿದ್ದು 2000 ಅಥವಾ 2001ನೇ ಇಸ್ವಿ ಸಂದರ್ಭದಲ್ಲಿ. ಅಂಡ್ ಇದನ್ನ ಜಾರಿಗೆ ತಂದಿದ್ದು ಬೇರೆ ಯಾರು ಅಲ್ಲ, ಮೇಲೆ ಕಾಣಿಸ್ತಿರೋ ರೀತಿ ತೆಹಲ್ಕಾ ಅಂತಕ್ಕಂತಹ ಒಂದು ಪತ್ರಿಕೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ತೆಹಲ್ಕಾ ಮ್ಯಾಗಝಿನ್, ಪ್ರಶಾಂತ್ ಭೂಷಣ್ ಅವರ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ನ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಈ ತೆಹಲ್ಕಾ ಸಂಸ್ಥೆಯ ಈ ಆಪರೇಷನ್ ವೆಸ್ಟ್ ಎಂಡ್ ಅನ್ನುವಂತಹ ಹೆಸರಿನ ಈ ಕುಟುಕು ಕಾರ್ಯಾಚರಣೆ ಮಾಡಿತ್ತು. ಕುಟುಕು ಕಾರ್ಯಾಚರಣೆ ನೀವು ಕೂಡ ಕೇಳಿರ್ತೀರ. ಸ್ಟಿಂಗ್ ಆಪರೇಷನ್ ಈಗೆಲ್ಲ ಬಹಳ ಕಾಮನ್ ಆಗಿಬಿಟ್ಟಿದೆ. ಕ್ಯಾಮ್ರಾವನ್ನ ಇಟ್ಕೊಂಡ್ಬಿಟ್ಟು ಸೀಕ್ರೆಟ್ ಆಗಿ ರಹಸ್ಯ ಕಾರ್ಯಾಚರಣೆ ಮೂಲಕ ಈ ಅಕ್ರಮಗಳನ್ನ, ಅವ್ಯವಹಾರಗಳನ್ನ, ಭ್ರಷ್ಟಾಚಾರಗಳನ್ನ ಬಯಲಿಗೆಳ್ತಕ್ಕಂತಹದನ್ನ ನಾವು ಸ್ಟಿಂಗ್ ಆಪರೇಷನ್ ಅಂತ ಕರಿತೀವಿ. ಇದಕ್ಕೆ ಚಾಲನೆ ಕೊಟ್ಟಿದ್ದು ತೆಹಲ್ಕಾ ಅಂತಕ್ಕಂತಹ ಒಂದು ಪತ್ರಿಕೆ. ಅದರ ಮುಖ್ಯಸ್ಥ ತರುಣ್ ತೇಜ್ಪಾಲ್ ಅವರು. ಇದು ಕೂಡ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಈಗ ಜಯಾ ಜೇಟ್ಲಿ ಅವರಿಗೆ 4 ವರ್ಷ ಜೈಲು ಶಿಕ್ಷೆ ಆಗಿದೆ. ಅವರು ಒಂದಷ್ಟು ಲಂಚವನ್ನು ಪಡೆದ್ಬಿಟ್ಟು ಯಾವುದೋ ಒಂದು ಕಂಪನಿ, ವೆಸ್ಟ್ ಎಂಡ್ ಅಂತಕ್ಕಂತಹದ್ದು, ಹಾಗೆ ನೋಡಿದ್ರೆ ಇಂತಹ ಕಂಪನಿ ಅಸ್ತಿತ್ವದಲ್ಲೇ ಇಲ್ಲ. ಇದು ಕೇವಲ ಒಂದು ಸ್ಟಿಂಗ್ ಆಪರೇಷನ್ ಮಾಡುವಂತಹ ಉದ್ದೇಶದಿಂದ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಲಾಗಿದ್ದು. ಅಂಡ್ ಇವರಿಗೆ ಈಗ 4 ವರ್ಷ ಜೈಲು ಶಿಕ್ಷೆ ಉಂಟಾಗಿದೆ. ಬಟ್ ಅದ್ರ ಜೊತೆಗೆ ನೀವಿಲ್ಲಿ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವ್ರ ಬಗ್ಗೆ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಜಾರ್ಜ್ ಫರ್ನಾಂಡಿಸ್ ಮೂಲತಃ ಕರ್ನಾಟಕದವರು, ಅದು ಕೂಡ ಹೆಮ್ಮೆಯ ಸಂಗತಿಯಾಗಿರುತ್ತೆ. ಕರ್ನಾಟಕದವರು ಆಗ್ಬಿಟ್ಟು ಅವರು ಫೈನಾನ್ಸ್ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್, ಫೈನಾನ್ಸ್ ಅಲ್ಲ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಅದಾದ್ಮೇಲೆ ರೈಲ್ವೆ, ಅದಕ್ಕಿಂತ ಹಿಂದೆನೆ 1980s ಅಲ್ಲಿ ಅವರು ರೈಲ್ವೆ ಮಂತ್ರಿ ಕೂಡ ಆಗಿದ್ರು. ಅಂಡ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ರು ಕೂಡ. ಮುಜಫರ್ಪುರ್, ಬಿಹಾರದ ಮುಜಫರ್ಪುರ್ನಿಂದ ಅವರು ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿಬಿಟ್ಟು ಜೈಲಿನಿಂದನೇ ಗೆದ್ದಿದ್ರು. ಅವರೊಬ್ಬ ಮಂಗಳೂರಿನಲ್ಲಿ ಹುಟ್ಟಿದಂತಹ ಮನುಷ್ಯ ಆಗ್ಬಿಟ್ಟು ಬಾಂಬೆ ಸೌತ್, ದಕ್ಷಿಣ ಬಾಂಬೆ, ಅಲ್ಲಿ ಅವರು ಒಬ್ಬ ಖ್ಯಾತ ಕಾರ್ಮಿಕ ಮುಖಂಡ ಆಗಿದ್ರು. ದಕ್ಷಿಣ ಬಾಂಬೆಯಿಂದ ಎಲೆಕ್ಷನ್ ವಿನ್ ಆಗ್ತಾರೆ, ಬಿಹಾರದ ನಳಂದದಿಂದ ಎಲೆಕ್ಷನ್ ವಿನ್ ಆಗ್ತಾರೆ, ಬಿಹಾರದ ಮುಜಫರ್ಪುರಿಂದ ಎಲೆಕ್ಷನ್ ವಿನ್ ಆಗ್ತಾರೆ, ರಾಜ್ಯಸಭಾ ಸದಸ್ಯರು ಕೂಡ ಆಗಿರ್ತಾರೆ. ಸೊ ಸಾಕಷ್ಟು ಚಾಪನ್ನ ಮೂಡಿಸಿರತಕ್ಕಂತಹ ಒಬ್ಬ ವ್ಯಕ್ತಿ. ಅಂಡ್ ಅವರ ಒಂದು ಜೀವನದ ಕಡೆಯ ಅವಧಿಯಲ್ಲಿ ಅವರಿಗೆ ಮರೆಗುಳಿತನ ಕಾಣಿಸ್ಕೊಂಡ್ಬಿಟ್ಟಿತ್ತು. ಅವ್ರು ಯಾರನ್ನೂ ಕೂಡ ಗುರುತಿಸ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಇರಲಿಲ್ಲ. ಅಂಡ್ 2019 ಜನವರಿಯಲ್ಲಿ ಅವರು ಮೃತಪಟ್ಟರು. ಸೊ ಜಸ್ಟ್ ಈ ಡೀಟೇಲ್ಸ್ ಅಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಇದನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಜಯಾ ಜೇಟ್ಲಿ ಅವ್ರ ಬಗ್ಗೆ ತಿಳ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸೋಣ. ಅಂಡ್ ಜಯಾ ಜೇಟ್ಲಿ ಅಂದ ತಕ್ಷಣ ಇವರು ಅರುಣ್ ಜೇಟ್ಲಿ ಅವರ ಯಾವುದೇ ರೀತಿ ಇವರಿಗೆ ಸಂಬಂಧ ಇಲ್ಲ. ಇವರು ಮೂಲತಃ ಹಿಮಾಚಲ್ ಪ್ರದೇಶನವರು. ಅರುಣ್ ಜೇಟ್ಲಿ ಏನು ಮಾಜಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನಮ್ಮ ದೇಶದಲ್ಲಿ. ಅಂಡ್ ಅವರು ಕೂಡ ಅಸುನೀಗಿದ್ದಾರೆ ಕೆಲವು ಕಾಲಗಳ ಹಿಂದೆ. ಅಂಡ್ ಅವರಿಗೂ ಇವರಿಗೂ ಯಾವುದೇ ರೀತಿಯಾದಂತಹ ಒಂದು ಲಿಂಕ್ ಇಲ್ಲ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಪ್ರಿಯಾಂಕಾ ಹ್ಯಾಂಡ್ಸ್ ಓವರ್ ಬಂಗ್ಲೋ ಟು CPWD.
ನೋಡಿ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಡುವೆ ಒಂದು ವಾಕ್ಸಮರಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರ. ಬಟ್ ಆದರೂ ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಕಳೆದ ಕೆಲವು ತಿಂಗಳುಗಳ ಮುಂಚೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ CPWD ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಲೋಕೋಪಯೋಗ ಇಲಾಖೆ ಇರುತ್ತೋ ಅದೇ ರೀತಿ ಕೇಂದ್ರ ಲೋಕೋಪಯೋಗಿ ಇಲಾಖೆ, ಅದನ್ನ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಅಂಡ್ ಇವರು ಒಂದು ನೋಟಿಸ್ ಅನ್ನ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊರಡಿಸಿದ್ರು. ಪ್ರಿಯಾಂಕಾ ಗಾಂಧಿ ವಾಡ್ರಾ ಇವರು ಬೇರೆ ಯಾರು ಅಲ್ಲ, ಬದಲಾಗಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಪುತ್ರಿಯಾಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಏನಿದ್ದಾರೆ ಅವರ ಸಹೋದರಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ. ಅಂಡ್ ಇವರಿಗೆ ಒಂದು ಬಂಗ್ಲೆಯನ್ನು ನೀಡಲಾಗಿದ್ದು. ನಿಮಗೆಲ್ಲ ಒಂದು ಆಶ್ಚರ್ಯ ಅನಿಸಬಹುದು, ಈ ದೆಹಲಿಯಲ್ಲಿ ಸರ್ಕಾರಿ ಬಂಗ್ಲೆಗಳನ್ನ ಯಾರಿಗೆ ಕೊಡ್ತಾರೆ? ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ, ನಿವೃತ್ತ ಮಾಜಿ ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಮಿನಿಸ್ಟರ್ಸ್ಗೆ ಕೊಡ್ತಾರೆ. ಬಟ್ ಪ್ರಿಯಾಂಕಾ ವಾಡ್ರಾ ಅವರು ಮಿನಿಸ್ಟರು ಅಲ್ಲ, ಮಂತ್ರಿಯೂ ಅಲ್ಲ, ಏನೂ ಅಲ್ಲ, MP ಕೂಡ ಅಲ್ಲ. ಆದರೂ ಅವರಿಗೆ ಹಾಗೆ ಈ ಒಂದು ಬಂಗ್ಲೆನ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಇರಬಹುದು. ಅದನ್ನ ಒಂದೇ ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೋಡ್ತಾ ಇದ್ದೀರಾ 35 ಲೋಧಿ ಎಸ್ಟೇಟ್ ಅನ್ನುವುದು ಅವರ ಒಂದು ಬಂಗ್ಲೆ ಹೆಸರಾಗಿದ್ದು. ಲೋಧಿ ಎಸ್ಟೇಟ್ ಅಲ್ಲಿ 35 ಅನ್ನುವುದು ಬಂಗ್ಲೆಯ ಒಂದು ಅಡ್ರೆಸ್ ಆಗಿದ್ದು. ಅಂಡ್ ಅದನ್ನು ಅವರಿಗೆ ವಾಪಸ್ CPWDಗೆ ಹಸ್ತಾಂತರ ಮಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಸುದ್ದಿ. ಬಟ್ ನಾವು ಮಾತಾಡಬೇಕಾಗಿರೋದು ಯಾಕೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಅಫಿಷಿಯಲ್ ರೆಸಿಡೆನ್ಸ್ ಅನ್ನು ಕೊಡಲಾಗಿತ್ತು. ಇವತ್ತು ಅವರು ಯಾವುದೇ ಒಬ್ಬ ಚುನಾಯಿತ ಜನಪ್ರತಿನಿಧಿ ಅಲ್ಲ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ. ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, 1988ನೇ ಇಸ್ವಿಯಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅನ್ನುವಂತಹ ಒಂದು ಆಕ್ಟ್ ಅನ್ನು ಜಾರಿಗೆ ತರಲಾಗುತ್ತೆ. SPG ಆಕ್ಟ್ 1988, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆಕ್ಟ್ 1988. ಸೊ ಹಾಗಾಗಿ ನಾವು ಈ SPG ಕುರಿತು ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೋಬೇಕಾಗುತ್ತೆ. ನೀವು ಕೂಡ ನೋಡಿರಬಹುದು, ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ. ನರೇಂದ್ರ ಮೋದಿ ಅವರ ಪಕ್ಕ ಬ್ಲ್ಯಾಕ್ ಸೂಟ್ ಅನ್ನು ಧರಿಸ್ಬಿಟ್ಟು ಏನು ಅಲ್ಟ್ರಾ ಮಾಡರ್ನ್ ಗನ್ಸ್ಗಳನ್ನ, ಮೆಷಿನ್ ಗನ್ಸ್ ಅನ್ನ ಇಟ್ಕೊಂಡು ಈ ಒಂದಷ್ಟು ಜನ ಸ್ಲೂತ್ಸ್ ಇರ್ತಾರೆ. ಅಂಡ್ ಅವರು ಈ SPGಗೆ ಸೇರಿದವರಾಗಿದ್ದಾರೆ ಅಂತ ನಿಮಗೆಲ್ಲ ಕೂಡ ಗೊತ್ತಿದೆ. ಬಟ್ SPGಯ ಸ್ವಲ್ಪ ಇತಿಹಾಸ ನಮಗೆ ಗೊತ್ತಾಗಬೇಕಾಗುತ್ತೆ. ಅದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಹಾಗೆ ನೋಡಿದ್ರೆ 1984ನೇ ಇಸ್ವಿಯಲ್ಲಿ ನಮಗೆ ಗೊತ್ತಿರೋ ರೀತಿ ಅಂದಿನ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ. ಸಿಖ್ ಪ್ರತ್ಯೇಕವಾದಿಗಳು ಅವರ ಹತ್ಯೆಯನ್ನು ಮಾಡ್ತಾರೆ 1984ರಲ್ಲಿ. ಸೊ ಅದಾದ ಬಳಿಕ ಪ್ರಧಾನಮಂತ್ರಿಗಳ ವಿಶೇಷ ಸಂರಕ್ಷಣೆಗೆ, ಅವರ ಸುರಕ್ಷತೆಯ ದೃಷ್ಟಿಯಿಂದ 1985ನಲ್ಲಿ ಈ SPG ಅನ್ನುವಂತಹ ಒಂದು ಹೊಸ ಗುಂಪನ್ನ ಹುಟ್ಟುಹಾಕಲಾಗುತ್ತೆ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇದರ ಒಂದೇ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಅತಿಗಣ್ಯ ವ್ಯಕ್ತಿಗಳು, ಅಂದ್ರೆ ಆ ಸಂದರ್ಭದಲ್ಲಿ ಕೇವಲ ಪ್ರೈಮ್ ಮಿನಿಸ್ಟರ್ಸ್ ಅನ್ನ ಇದು ಸೆಕ್ಯೂರ್ ಮಾಡಬೇಕು ಅನ್ನೋದು ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಕೊಡಲಾಗಿತ್ತು. ಅಂಡ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದು, SPGಯನ್ನ ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನೇಮಕ ಮಾಡಲಾಯಿತು ಅಂತ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಬೀರ್ಬಲ್ ನಾಥ್ ಕಮಿಟಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯೂಶುವಲ್ ಆಗಿ ಬುಕ್ಸ್ ಅಲ್ಲಿ, ಪೇಪರ್ಸ್ ಅಲ್ಲಿ ಇದೆಲ್ಲ ನಿಮಗೆ ಕಾಣಕ್ಕೆ ಸಿಗಲ್ಲ. ಬಟ್ ಬೀರ್ಬಲ್ ನಾಥ್ ಕಮಿಟಿ ಈ ಒಂದು ಶಿಫಾರಸನ್ನು ಮಾಡಿದ್ದು. ಅದರ ಅನುಗುಣವಾಗಿ 1985ರಲ್ಲಿ ರಾಜೀವ್ ಗಾಂಧಿ ಅವರು PM ಆಗಿದ್ದಾಗ ಈ ಏನು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆ ಅದನ್ನ ಹುಟ್ಟು ಹಾಕಲಾಯಿತು. ಅದು ಅತ್ಯಂತ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಅದಾದ ಬಳಿಕ 1991ನಲ್ಲಿ, ಅಂದರೆ 1985ರಲ್ಲಿ ಕೇವಲ ಒಂದು ಸರ್ಕಾರದ ಆದೇಶದ ಅಡಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಮೂಲಕ ಅದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಬಟ್ 1988ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ತಂದ್ಬಿಟ್ಟು ಅದನ್ನು ಶಾಸನಬದ್ಧ ಸಂಸ್ಥೆ ಮಾಡಲಾಗುತ್ತೆ, ಒಂದು ಸ್ಟ್ಯಾಚ್ಯುಟರಿ ಬಾಡಿ ಮಾಡಲಾಗುತ್ತೆ. ಬಟ್ 1991ನಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗ್ಬಿಡುತ್ತೆ. ಇದಕ್ಕೆ ಕಾರಣ ಅವರಿಗೆ SPG ಸೆಕ್ಯೂರಿಟಿನ ಕೊಡಲಾಗಿರಲಿಲ್ಲ. ಬಿಕಾಸ್ ಆ ಸಂದರ್ಭದಲ್ಲಿ SPGಯನ್ನ ಕೇವಲ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್, ಕಾರ್ಯನಿರತ ಪ್ರಧಾನಮಂತ್ರಿಗಳಿಗೆ ಮಾತ್ರ ಕೊಡಲಾಗ್ತಾ ಇತ್ತು. ಸೊ ಹಾಗಾಗಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತೆ. SPG ಸೆಕ್ಯೂರಿಟಿ ಇತ್ತು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಗ್ತಿರಲಿಲ್ಲ. ಹಾಗೆ ನೋಡಿದ್ರೆ ಅವರಿಗೆ ಸಾಕಷ್ಟು ಥ್ರೆಟ್ಸ್ ಇತ್ತು, ಸ್ಪೆಷಲಿ ಈ ತಮಿಳು ಉಗ್ರಗಾಮಿಗಳಿಂದ, LTT ಉಗ್ರಗಾಮಿಗಳಿಂದ ಸಾಕಷ್ಟು ಥ್ರೆಟ್ಸ್ ಇದ್ದು. ಬಟ್ ಹಾಗಾಗಿ ಮತ್ತೇನು ಮಾಡಲಾಗುತ್ತೆ ಅಂದರೆ 1991ನಲ್ಲಿ ಇದಕ್ಕೆ ಮತ್ತೆ ತಿದ್ದುಪಡಿ ತಂದ್ಬಿಟ್ಟು SPG ಆಕ್ಟ್ 1988 ಏನಿದೆ ಅದಕ್ಕೆ ತಿದ್ದುಪಡಿ ತಂದ್ಬಿಟ್ಟು ನಿವೃತ್ತ ಮಾಜಿ ಪ್ರಧಾನಮಂತ್ರಿಗಳಿಗೂ ಕೂಡ 10 ವರ್ಷಗಳ ಕಾಲ ಈ ಒಂದು ಕವರನ್ನು ಕೊಡಬೇಕು, SPG ಸೆಕ್ಯೂರಿಟಿನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಹೇಳಿದ್ರು ಅಂತ ಹೇಳಿದ್ರೆ 2024ವರೆಗೂ ಅವ್ರಿಗೆ ಕೊಡಬೇಕು. ಇಂತಹ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರಲಾಗುತ್ತೆ. ಇದು ಯಾರ್ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಮತ್ತು ಅವರ ಇಮಿಡಿಯೇಟ್ ಫ್ಯಾಮಿಲಿ, ಅವರ ಮಕ್ಕಳಿರಬಹುದು, ಅವರ ಪತ್ನಿ ಅಥವಾ ಪತಿ, ಈ ತರ. ಸೊ ಅವರ ಒಂದು ಫ್ಯಾಮಿಲಿಗೆ ಕೊಡಲಾಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಆ ಫ್ಯಾಮಿಲಿ ಒಂದು ಸುರಕ್ಷತಾ ದೃಷ್ಟಿಯಿಂದ ಆ ಫ್ಯಾಮಿಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅಫಿಷಿಯಲ್ ರೆಸಿಡೆನ್ಸ್ ಅನ್ನು ಕೊಡಲಾಗುತ್ತೆ, ಒಂದು ಅಧಿಕೃತ ನಿವಾಸವನ್ನ, ಸರ್ಕಾರಿ ಬಂಗ್ಲೆಯನ್ನು ಕೊಡಲಾಗುತ್ತೆ. ಬಿಕಾಸ್ ಸರ್ಕಾರಿ ಬಂಗ್ಲೆ ದೆಹಲಿಯ ಸಾಕಷ್ಟು ಹೆಚ್ಚಿನ ಹೈ ಸೆಕ್ಯೂರಿಟಿ ಏರಿಯಾದಲ್ಲಿ, ಹೆಚ್ಚಿನ ಸುರಕ್ಷತೆ ಉಳ್ಳಂತಹ ಪ್ರದೇಶದಲ್ಲಿ ಇರುತ್ತೆ. ಸೊ ಅಫಿಷಿಯಲ್ ರೆಸಿಡೆನ್ಸ್ ಅನ್ನು ಕೂಡ ಕೊಡಲಾಗ್ತಿತ್ತು. ಬಟ್ ನಿಮಗೆಲ್ಲ ನೆನಪಿರಬೇಕು, 2019ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ತಿದ್ದುಪಡಿಯನ್ನ ಜಾರಿಗೆ ತರುತ್ತೆ. ಈ SPG ಆಕ್ಟ್ 1988ಗೆ ಒಂದು ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿ ತಂದ್ಬಿಟ್ಟು ಏನು 10 ವರ್ಷಗಳ ಕಾಲ ಮಾಜಿ ಪ್ರಧಾನಮಂತ್ರಿಗಳಿಗೆ ಸೆಕ್ಯೂರಿಟಿನ ಕೊಡಲಾಗ್ತಿತ್ತು ಅದನ್ನ ತೆಗೆದಾಕ್ಬಿಟ್ಟು ಕೇವಲ 5 ವರ್ಷಗಳು ಮಾಡಿದ್ರು. ಸೊ ಇನ್ನು ಮುಂದೆ 5 ವರ್ಷಗಳಿಗಿಂತ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಈ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಗೂ ಕೂಡ SPG ಸೆಕ್ಯೂರಿಟಿ ಇರಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ SPGಗೆ ಸಾಕಷ್ಟು ದುಡ್ಡು ಲಾಸ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಬರ್ತಾ ಇತ್ತು. ಅದನ್ನು ತಡಿಬೇಕು ಅಂತ ಹೇಳಿ ಇಂತಹ ನಿರ್ಧಾರ ಕೈಗೊಳ್ಳಾಯಿತು. ಅಂಡ್ ಮತ್ತೊಂದು ಏನು ತಿದ್ದುಪಡಿ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಏನು ಇಮಿಡಿಯೇಟ್ ಫ್ಯಾಮಿಲಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಬ್ಬ ನಿವೃತ್ತ ಮಾಜಿ ಪ್ರಧಾನಮಂತ್ರಿ ಇರ್ತಾರೆ, ಅವರ ಮಕ್ಕಳು ಬೇರೆ ಕಡೆ ಇರ್ತಾರೆ, ಅವರ ಪತ್ನಿ ಮತ್ತು ಅವರು ಮಾತ್ರ ಜೊತೆಗಿರ್ತಾರೆ. ಸೊ ಹೀಗಿದ್ದಾಗ ಅವರ ಪತ್ನಿ ಮತ್ತು ಅವರಿಗೆ ಮಾತ್ರ ಸೆಕ್ಯೂರಿಟಿ ಕೊಡಲಾಗುತ್ತೆ. ಅಂದ್ರೆ ಅವರ
ಅಧಿಕೃತ ನಿವಾಸದಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಮಾತ್ರ ಸೆಕ್ಯೂರಿಟಿ ಅಂತಲೂ ಕೂಡ ಹೇಳಲಾಯಿತು. ಸೊ ಹೀಗೆಲ್ಲ ಆದಮೇಲೆ ಆ್ಯಂಡ್ ಅಷ್ಟೇ ಅಲ್ಲ, ಸೊ ಹಾಗಾಗಿ 2019 ನವೆಂಬರಲ್ಲಿ SPG ಸೆಕ್ಯೂರಿಟಿನ ಇವರಿಗೆ ಏನು ಕೊಡಲಾಗಿತ್ತು ಅದನ್ನು ತೆಗೆದುಬಿಟ್ಟು Z+ ಅಂತ ಮಾಡಲಾಯಿತು. ಇವರಿಗಿರಬಹುದು, ರಾಹುಲ್ ಗಾಂಧಿ ಇರಬಹುದು, ಸೋನಿಯಾ ಗಾಂಧಿ ಇರಬಹುದು, ಎಲ್ಲರೂ ಕೂಡ SPG ಸೆಕ್ಯೂರಿಟಿನ ತೆಗೆದುಬಿಟ್ಟು Z+ ಮಾಡಲಾಯಿತು. ಸೊ ಹಾಗಾಗಿ ಇವರಿಗೆ ಅಲಾಟ್ ಮಾಡಿದಂತಹ ಸರ್ಕಾರಿ ಬಂಗ್ಲೆ ವಾಪಸ್ ಕೇಳಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ ಅಂತ ಹೇಳ್ಬೋದು, ಬಿಕಾಸ್ SPG ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಬಂಗ್ಲೆನ ಸಿಕ್ಕಿದವರಿಗೆಲ್ಲ ಕೊಡೋಕ್ಕಾಗಲ್ಲ. ಸೊ ಅದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಬೀರ್ಬಲ್ ನಾಥ್ ಕಮಿಟಿ 1985. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಹಾಂಗ್ಕಾಂಗ್ ಬಾರ್ಸ್ 12 ಅಪೋಸಿಷನ್ ಕ್ಯಾಂಡಿಡೇಟ್ಸ್ ಫ್ರಮ್ ಎಲೆಕ್ಷನ್. ಚಿತ್ರದಲ್ಲಿ ನೋಡ್ತಿರ್ತಕ್ಕಂತಹ ವ್ಯಕ್ತಿ ಕೇವಲ 23 ವರ್ಷ ವಯಸ್ಸಿನ ಒಬ್ಬ ಯುವ ಹೋರಾಟಗಾರ ಜೋಶುವಾ ವಾಂಗ್ ಅಂತೇಳಿ. ಇವರ ಹೆಸರನ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಕಳೆದ ಕೆಲವು ತಿಂಗಳುಗಳಿಂದ ಏನು ಹಾಂಗ್ಕಾಂಗ್ ಅಂತಕ್ಕಂತಹದ್ದು ಚೀನಾದ ಒಂದು ಭಾಗ, ಬಟ್ ಆದರೂ ಕೂಡ ಒನ್ ನೇಷನ್ ಟೂ ಸಿಸ್ಟಮ್ಸ್ ಅನ್ನುವಂತಹ ಒಂದು ಸಿಸ್ಟಮ್ ಅನ್ನು ಅದು ಫಾಲೋ ಮಾಡುತ್ತೆ. ಚೀನಾದ ಒಂದು ಸ್ವಾಯತ್ತ ಪ್ರದೇಶ 1997ನೇ ಇಸ್ವಿಯಲ್ಲಿ ಅಲ್ಲಿವರೆಗೂ ಕೂಡ ಅದು ಬ್ರಿಟಿಷ್ ಕಾಲೋನಿ ಆಗಿತ್ತು, ಒಂದು ಬ್ರಿಟಿಷ್ ವಸಾಹತು ಆಗಿತ್ತು. 1997ನಲ್ಲಿ ಬ್ರಿಟನ್ ಮತ್ತು ಚೀನಾ ನಡುವೆ ಒಂದು ಒಪ್ಪಂದ ಉಂಟಾಗುತ್ತೆ. ಆ ಒಪ್ಪಂದದ ಪ್ರಕಾರ ಹಾಂಗ್ಕಾಂಗ್ ಇರಬಹುದು, ಮಕಾವು 1999ನಲ್ಲಿ ಹಸ್ತಾಂತರ ಆಗುತ್ತೆ. ಬಟ್ 1997ನಲ್ಲಿ ಹಾಂಗ್ಕಾಂಗ್ ಚೀನಾಕ್ಕೆ ಹಸ್ತಾಂತರವಾಗುತ್ತೆ. ಬಟ್ ಅಲ್ಲಿ ಒಪ್ಪಂದದಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಮುಂಬರುವಂತಹ 50 ವರ್ಷಗಳ ಕಾಲ ಅಂದರೆ 2047ರವರೆಗೂ ಕೂಡ ಹಾಂಗ್ಕಾಂಗ್ ಅನ್ನ ಸ್ವಾಯತ್ತತೆಯನ್ನು ನಾವು ಕಾಪಾಡ್ತೀವಿ, ಅದಕ್ಕೆ ಒಂದು ಆಟೋನಮಿಯನ್ನು ಕೊಡ್ತೀವಿ, ಅವರು ಬೇಕಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಒನ್ ನೇಷನ್ ಟೂ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀವಿ ಅಂತೇಳಿ ಚೀನಾ ಹೇಳಿತ್ತು. ಬಟ್ ಎಂದಿನಂತೆ ಚೀನಾ ತಾನು ಕೊಟ್ಟಂತಹ ಮಾತಿಗೆ ಯಾವತ್ತೂ ತಪ್ಪುವಂತಹ ಕೆಲಸವನ್ನೇ ಮಾಡ್ತಾ ಹೋಗುತ್ತೆ. ಸೊ ಅದರಂತೆ ಇತ್ತೀಚೆಗಷ್ಟೇ ಒಂದು ಸೆಕ್ಯೂರಿಟಿ ಬಿಲ್ನ, ಒಂದು ಭದ್ರತಾ ಕಾಯ್ದೆಯನ್ನ ಅಲ್ಲಿ ಜಾರಿಗೆ ತಂದರು. ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬಾರ್ದು ಅಂತೇಳಿ ಜೋಶುವಾ ವಾಂಗ್ ಸೇರಿದಂತೆ ಒಟ್ಟು 12 ಜನ ಡೆಮಾಕ್ರಸಿ ಪರವಾದಂತಹ ಹೋರಾಟಗಾರರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಏನು ಪ್ರಜಾಪ್ರಭುತ್ವದ ಪರವಾದಂತಹ ಯುವ ಹೋರಾಟಗಾರರಿದ್ರು ಅವರೆಲ್ಲರಿಗೂ ಕೂಡ ಎಲೆಕ್ಷನ್ನಲ್ಲಿ ಬ್ಯಾನ್ ಮಾಡಲಾಗಿದೆ. ಬಿಕಾಸ್ ಇವರು ಸಾಕಷ್ಟು ಜನಪ್ರಿಯ ಆಗಿದ್ರು. ಅಂಡ್ ಇಲ್ಲಿ ನೋಡ್ತಿರೋ ಪ್ರಕಾರ ಡೆಮೋಸಿಸ್ಟೋ ಅನ್ನುವಂತಹ ಒಂದು ಪಕ್ಷವನ್ನು ಅವರು ಹುಟ್ಟಾಕಿದ್ರು. 2016ರಲ್ಲೇ ಈ ಪಕ್ಷವನ್ನು ಸ್ಥಾಪನೆ ಮಾಡಲಾಗಿದ್ದು. ಸೊ ಡೆಮೋಸಿಸ್ಟೋ ಈಗ ಅದು ವಿಸರ್ಜನೆ ಆಗಿಬಿಟ್ಟಿದೆ ಅಲ್ಲಿ ಬಂದಂತಹ ಒಂದು ಹೊಸ ಕಾಯ್ದೆಯ ಅನುಗುಣವಾಗಿ. ಸೊ ಡೆಮೋಸಿಸ್ಟೋ ಪಕ್ಷದ ಒಬ್ಬ ಸಂಸ್ಥಾಪಕ ಜೋಶುವಾ ವಾಂಗ್ ಅಲ್ಲಿನ ಒಬ್ಬ ಜನಪ್ರಿಯ ಯುವ ಹೋರಾಟಗಾರ, ಅವರಿಗೆ ಅಲ್ಲಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡದಲೇ ಇರುವಂತೆ ಒಂದು ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಸೊ ಜೋಶುವಾ ವಾಂಗ್ ಬಗ್ಗೆ ಕೇಳಬಹುದು, ಸಾಕಷ್ಟು ಖ್ಯಾತಿಯಲ್ಲಿರತಕ್ಕಂತಹ ಯುವ ಹೋರಾಟಗಾರ ಜೋಶುವಾ ವಾಂಗ್ ಕೆಳಗಿನ ಯಾವ ಒಂದು ಪ್ರದೇಶಕ್ಕೆ ಸೇರಿದವರಾಗಿದ್ದಾರೆ ಅಥವಾ ಯಾವ ವಿಚಾರಕ್ಕೆ ಅವರು ಸುದ್ದಿಯಲ್ಲಿದ್ದಾರೆ ಅಂತ ಕೇಳಿದ್ರೆ, ಇವರು ಹಾಂಗ್ಕಾಂಗ್ನಲ್ಲಿ ನಡೀತಿರ್ತಕ್ಕಂತಹ ಒಂದು ಪ್ರಜಾಪ್ರಭುತ್ವದ ಪರವಾದಂತಹ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೋಶುವಾ ವಾಂಗ್, ಡೆಮೋಸಿಸ್ಟೋ ಎರಡೂ ಕೂಡ ಬಹಳ ಪ್ರಮುಖವಾಗುತ್ತೆ. ಅಂಡ್ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಮಂಗಳಯಾನ ಆರಂಭಿಸಿದ ನಾಸಾ ರೋಬೋಟಿಕ್ ರೋವರ್. ನಾನು ಹಿಂದೆನೇ ಹೇಳಿದ್ದೆ, ಈ ಒಂದು ಕೆಲವೇ ದಿನಗಳ ಅಂತರದಲ್ಲಿ ಸುಮಾರು 3 ದೇಶಗಳು ಮಂಗಳ ಗ್ರಹಕ್ಕೆ ತಮ್ಮ ಒಂದು ನೌಕೆಗಳನ್ನ ಕಳಿಸ್ತವೆ ಅಂತ ಹೇಳಿ. ಅದರಲ್ಲಿ ಮೊಟ್ಟ ಮೊದಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಹೋಪ್ ಅಥವಾ ಅಲ್ ಅಮಲ್ ಅನ್ನುವಂತಹ ಒಂದು ನೌಕೆಯನ್ನು ಕಳಿಸ್ತು. ಅಲ್ ಅಮಲ್ ಅಥವಾ ಅದನ್ನು ಹೋಪ್ ಅಂತ ಇಂಗ್ಲಿಷಲ್ಲಿ ಕರೀಬಹುದು, ಭರವಸೆ ಅಂತ ಹೇಳಿ. ಅಂಡ್ ಇದು ಅರಬ್ ಪ್ರಪಂಚದ ಪ್ರಪ್ರಥಮ ಒಂದು ಮಂಗಳನ ಗ್ರಹಕ್ಕೆ ಹೋದಂತಹ ನೌಕೆಯಾಗಿತ್ತು. ಕೇವಲ ಮಂಗಳ ಅಂತ ಅಲ್ಲ, ಬೇರೆ ಯಾವುದೇ ಗ್ರಹಕ್ಕೂ ಕೂಡ ಅವರು ನೌಕೆಗಳನ್ನ ಕಳಿಸಿರಲಿಲ್ಲ. ಸೊ ಇಟ್ ವಾಸ್ ದ ಫಸ್ಟ್ ಅರಬ್ ಸ್ಪೇಸ್ ಮಿಷನ್ ಫಾರ್ ಒಂದು ಇಂಟರ್ ಪ್ಲಾನೆಟರಿ ಸ್ಪೇಸ್ ಮಿಷನ್ ಅಂತ ಕರಿಬಹುದು. ಅದು UAE ಆಗುತ್ತೆ. ಅಂಡ್ ಇಂಟರ್ ಪ್ಲಾನೆಟರಿ ಮಿಷನ್ ಅಂತ ಕರಿಬಹುದು UAE. ಅಂಡ್ ಎರಡನೇ ನಿಮಗೆ ಗೊತ್ತಿದೆ, ಚೀನಾ ದೇಶ ತಿಯಾನ್ವೆನ್ 1 ಅಂತಕ್ಕಂತಹದ್ದು ಚೀನಾದವರು ಕಳಿಸಿದಂತಹ ಒಂದು ನೌಕೆ. ಅಂಡ್ ಇದಂತೂ ಸಾಕಷ್ಟು ಅಡ್ವಾನ್ಸ್ಡ್ ಆಗಿರತಕ್ಕಂತಹ ಒಂದು ನೌಕೆ ಆಗಿತ್ತು. ಲ್ಯಾಂಡರ್, ರೋವರ್ ಮತ್ತು ಆರ್ಬಿಟರ್ ಮೂರನ್ನು ಕೂಡ ಹೊಂದಿದ್ದು. ಅಂಡ್ ಈಗ ಅಮೆರಿಕದ ನಾಸಾ ಕಳಿಸಿರ್ತಕ್ಕಂತಹದ್ದು ನೀವು ಹೇಳ್ತಿರ್ತೀವಿ ಪರ್ಸವರೆನ್ಸ್ ಅಂತ ಹೇಳಿ. ಪರ್ಸವರೆನ್ಸ್ ಅಂದ್ರೆ ಏನು, ಅದರ ಮೀನಿಂಗ್ ಅನ್ನು ಕೂಡ ತಿಳ್ಕೊಂಬಿಡಿ. ಇಂಗ್ಲಿಷಲ್ಲಿ ನಿಮಗೆ ವೊಕ್ಯಾಬ್ಯುಲರಿ ಬೇಕಾಗಬಹುದು. ಪರ್ಸವರೆನ್ಸ್ ಅಂತ ಹೇಳಿದ್ರೆ ಅವಿರತವಾದಂತಹ ಶ್ರಮ ಅಥವಾ ಅವಿರತ ಪರಿಶ್ರಮ ಅಂತ ಹೇಳಿ. ನಾವೇನು ಡೆಡಿಕೇಟೆಡ್ ಆಗಿ ಡಿಟರ್ಮಿನೇಷನ್ ಇಟ್ಕೊಂಡು ಮಾಡ್ತೀವಿ. ಪರ್ಸವರೆನ್ಸ್ ಅಂತ ಹೇಳಿದ್ರೆ ಡಿಟರ್ಮಿನೇಷನ್ ಅಂತ ಹೇಳಿ, ಅವಿರತ ಪರಿಶ್ರಮ ಅಂತ ಹೇಳಿ. ಸೊ ಆ ಹೆಸರಿನ ಒಂದು ನೌಕೆಯನ್ನ ಅಮೆರಿಕದ ನಾಸಾ ಕಳಿಸ್ಕೊಂಡಿದೆ. ಇದನ್ನು ಕೂಡ ಮಂಗಳಕ್ಕೆ ಕಳಿಸಲಾಗಿದೆ, ಈ ಮೂರನ್ನು ಕೂಡ. ಅಂಡ್ ಇದು ಕೂಡ ಒಂದು ರೋವರ್ನ ಹೊಂದಿರುತ್ತೆ. ಆ ರೋವರ್ ಹೆಸರೇ ಪರ್ಸವರೆನ್ಸ್ ಅಂತ ಹೇಳಿ. ಅಂಡ್ ರೋವರ್ ನಾನು ಹಿಂದೆ ಡಿಫ್ರೆನ್ಸ್ ಹೇಳಿದ್ದೇನೆ ನಿಮಗೆ. ಆರ್ಬಿಟರ್ ಅಂದ್ರೇನು, ರೋವರ್ ಅಂದ್ರೇನು, ಲ್ಯಾಂಡರ್ ಅಂದ್ರೇನು. ನಮ್ಮ ಭಾರತದ ಚಂದ್ರಯಾನ್ 2 ಏನಿತ್ತು ಅದರಲ್ಲೂ ಕೂಡ ಪ್ರಜ್ಞಾನ್ ಅನ್ನುವಂತಹ ಒಂದು ರೋವರ್ ಮತ್ತು ವಿಕ್ರಮ್ ಲ್ಯಾಂಡರ್ ಕೂಡ ಇತ್ತು ಮತ್ತು ಒಂದು ಆರ್ಬಿಟರ್ ಕೂಡ ಇತ್ತು. ಆರ್ಬಿಟರ್ ಕೇವಲ ಒಂದು ಕಕ್ಷೆಯ ಸುತ್ತಾ ಇರುತ್ತೆ. ಆರ್ಬಿಟ್ ಏನಿರುತ್ತೆ ಆರ್ಬಿಟ್ ಸುತ್ತನ್ನು ಹಾಕ್ತಿರುತ್ತೆ, ಅದಕ್ಕೆ ಆರ್ಬಿಟರ್ ಅಂತ ಕರೆಯಲಾಗುತ್ತೆ. ಅಂಡ್ ಲ್ಯಾಂಡರ್ ಅಂತ ಹೇಳಿದ್ರೆ ಆ ಒಂದು ಸರ್ಫೇಸ್, ಅದು ಚಂದ್ರ ಇರಬಹುದು ಅಥವಾ ಮಂಗಳ ಇರಬಹುದು, ಯಾವುದೇ ಗ್ರಹ ಇರಬಹುದು, ಆ ಒಂದು ಗ್ರಹದ ಮೇಲ್ಮೈ ಮೇಲೆ ಆರಾಮಾಗಿ ಇಳಿಯುವುದಕ್ಕೆ ಸಹಾಯ ಮಾಡುತ್ತೆ, ಲ್ಯಾಂಡ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಂಡ್ ರೋವರ್ ಬಂದ್ಬಿಟ್ಟು ಅಲ್ಲಿ ಓಡಾಡುತ್ತೆ. ರೋವರ್ ಅಂದ್ರೆ ಒಂದು ಬೇಸಿಕಲಿ ಒಂದು ರೋಬೋಟಿಕ್ ಟೈಪ್ ಇರುತ್ತೆ. ಅದಕ್ಕೆ ಚಕ್ರಗಳಿರುತ್ತೆ, ವೀಲ್ಸ್ ಇರುತ್ತೆ. ಅಂಡ್ ಇದು ಒಂದು 6 ಚಕ್ರಗಳಿರ್ತಕ್ಕಂತಹ ಒಂದು ರೋವರ್ ಆಗಿದೆ. ಅಲ್ಲಿ ಓಡಾಡ್ಬಿಟ್ಟು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡುವುದು ಮುಂತಾದಂತಹ ಸಂಶೋಧನೆಯನ್ನ ರೋವರ್ ಕೈಗೊಳ್ಳುತ್ತೆ. ಸೊ ಆರ್ಬಿಟರ್ ಅಂಡ್ ಲ್ಯಾಂಡರ್ ಮತ್ತು ರೋವರ್ 3 ಕೂಡ ಪ್ರಮುಖವಾಗಿರುತ್ತೆ. ಅಂಡ್ ಇವಾಗ ಕಾಣಿಸ್ತಾ ಇದೆ ಪ್ಲುಟೋನಿಯಂ ಬ್ಯಾಟರಿನೇ ಹೊಂದಿರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಅಲ್ಲಿ ಅದು ಕಾರ್ಯವನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಯಾವುದೇ ಒಂದು ಎನರ್ಜಿ ಸಿಗಲ್ಲ. ಅವ್ರೇನು ಪೆಟ್ರೋಲ್ ತಗೊಂಡು ಹೋಗಿರಲ್ಲ, ಅಲ್ಲಿ ಎನರ್ಜಿಯನ್ನು ಕೊಡಲಿಕ್ಕೆ ಅಲ್ಲಿ ಯಾವುದೇ ವ್ಯಕ್ತಿ ಕೂಡ ಇರಲ್ಲ. ಅಲ್ಲಿ ಸೌರ ಒಂದು ಶಕ್ತಿ ಕೂಡ ಬಹಳ
ರೇರ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಈ ಅಟೋಮಿಕ್ ಬ್ಯಾಟ್ರಿಯನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಪ್ಲುಟೋನಿಯಂ ಅಂತ ಹೇಳಿದ್ರೆ ಒಂದು ರೇಡಿಯೋ ಆಕ್ಟಿವ್ ಮೆಟಲ್, ಪ್ಲುಟೋನಿಯಂ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅದು. ಸೊ ಪ್ಲುಟೋನಿಯಂನಿಂದ ಮಾಡಿರ್ತಕ್ಕಂತಹ ಪ್ಲುಟೋನಿಯಂ ಬ್ಯಾಟ್ರಿಯನ್ನು ಬಳಸಲಾಗಿರುತ್ತೆ. ನಾವೇನು ದಿನನಿತ್ಯ ನಮ್ಮ ಮೊಬೈಲ್ಗಳಲ್ಲೆಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರತಕ್ಕಂತಹ ಅಟೋಮಿಕ್ ಬ್ಯಾಟ್ರಿ ಪ್ಲುಟೋನಿಯಂ ಯೂಸ್ ಮಾಡಿರ್ತಾರೆ. ಸೈನ್ಸಲ್ಲಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜಸ್ಟ್ ಲಿಂಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓವರ್ ಆಲ್ ನಾಲೆಡ್ಜ್ ಪರ್ಪಸ್ ಇಂದ ಇಂಪಾರ್ಟೆಂಟ್. ರೀತಿ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಆರೋಗ್ಯ ದೃಷ್ಟಿಯಿಂದ ವನ್ಯಜೀವಿ ಆಮದು ಮಾರುಕಟ್ಟೆಗಳನ್ನು ಇತ್ತೀಚೆಗೆ ಯಾವ ದೇಶ ನಿಷೇಧಿಸಿದೆ? ನೋಡಿ, ಚೀನಾ ದೇಶದ ಹ್ಯುಬಾಯ್ ಪ್ರಾವಿನ್ಸ್ನಲ್ಲಿ ಏನು ವುಹಾನ್ ನಗರ ಇತ್ತು, ಆ ನಗರದಲ್ಲಿ ಕೊರೋನಾ ವೈರಸ್ ಈ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಲಿಕ್ಕೆ ಕಾರಣವೇ ಈ ವೆಟ್ ಮಾರ್ಕೆಟ್ ಅಂತ ಕರೆಯಲಾಗುತ್ತೆ. ವೆಟ್ ಮಾರ್ಕೆಟ್ ಅಂದರೆ ತುಂಬಾ ಹಿಂದೆ ನಾನು ಹೇಳಿದ್ದೇನೆ. ವೆಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಈ ವನ್ಯಜೀವಿಗಳು, ವೈಲ್ಡ್ ಅನಿಮಲ್ಸ್ ಏನಿರುತ್ತೆ ಅವುಗಳನ್ನ ತಂದ್ಬಿಟ್ಟು ಅವುಗಳನ್ನ ವಧೆ ಮಾಡಲಾಗುತ್ತೆ. ಅದರ ಮಾಂಸಕ್ಕಾಗಿರಬಹುದು, ಅದನ್ನು ಸೇವಿಸಕ್ಕಾಗಿರ್ಬೋದು, ಅಥವಾ ಇನ್ನಿತರ ಕೆಲಸಗಳಿಗಾಗಿ ಬಹಳ ಒಂದು ಅಮಾನುಷ ರೀತಿಯಲ್ಲಿ ವನ್ಯಜೀವಿಗಳ ಹತ್ಯೆ ನಡೆಯುತ್ತೆ. ಸೊ ಅಂತಹ ಮಾರುಕಟ್ಟೆಗಳಲ್ಲಿ ಒಂದು ಶುಚಿತ್ವ ಇಲ್ಲದೇ ಇರೋ ರೀತಿ ನಡೆದಂತಹ ಕೆಲಸಗಳಿಂದನೇ ಈ ಪ್ಯಾಂಡಮಿಕ್ ಬಂತು. ಈ ಅನಿಮಲ್ಸ್ ಅಲ್ಲಿ ಇದ್ದಂತಹ ಒಂದು ಈ ವೈರಸ್ ಮಾನವನ ದೇಹಕ್ಕೆ ಸೇರ್ಕೊಳ್ತು ಅಂತ ಕೂಡ ಹೇಳಲಾಗುತ್ತೆ. ಅಂಡ್ ಅದಾದ ಬಳಿಕ ಪ್ರಪಂಚಾದ್ಯಂತ ಸಾಕಷ್ಟು ವೆಟ್ ಮಾರ್ಕೆಟ್ಗಳನ್ನ ಕ್ಲೋಸ್ ಮಾಡಲಾಯಿತು. ಅಂಡ್ ಇವು ಕೂಡ ಒಂದು ದೇಶ ಅಲ್ಲಿನ ಒಂದು ವನ್ಯಜೀವಿ ಆಮದು ಮಾರುಕಟ್ಟೆಗಳನ್ನ, ವೈಲ್ಡ್ ಲೈಫ್ ಒಂದು ಸ್ಮಗ್ಲಿಂಗ್ ಮಾಡ್ತಕ್ಕಂಥ ಒಂದು ಮಾರುಕಟ್ಟೆಯನ್ನು ಇತ್ತೀಚೆಗೆ ಅಷ್ಟೇ ಬ್ಯಾನ್ ಮಾಡಿದೆ. ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಯೆಟ್ನಾಂ. ವಿಯೆಟ್ನಾಂ ಕೂಡ ನಮಗೆಲ್ಲ ಗೊತ್ತಿದೆ, ಸೌತ್ ಈಸ್ಟರ್ನ್ ನೇಷನ್, ಅದು ಒಂದು ಈಸ್ಟ್ ಪೂರ್ವ ಭಾಗದಲ್ಲಿ ಬರ್ತಕ್ಕಂತಹ ಒಂದು ದೇಶ. ಆ್ಯಂಡ್ ವಿಯೆಟ್ನಾಂ ಯಾಕಪ್ಪ ಫೇಮಸ್ ಅಂತ ಹೇಳಿದ್ರೆ, ನಿಮಗೆಲ್ಲ ಸ್ವಲ್ಪ ಅದರ ಇತಿಹಾಸವನ್ನು ನೋಡಬೇಕಾಗತ್ತೆ. ನೀವು 8 ಮತ್ತು 9ನೇ ತರಗತಿಯ NCERT ಬುಕ್ಸ್ನೆಲ್ಲ ಓದ್ರಿ ಅಂತ ಹೇಳಿದ್ರೆ ಈ ಒಂದು ವಿಯೆಟ್ನಾಂನ ವೀರಗಾಥೆ ನಿಮಗೆ ಸಿಗುತ್ತೆ. ಅವರ ಒಂದು ಕತೆ ಸಿಗ್ತಾ ಹೋಗುತ್ತೆ. 1955 ಇಂದ 75ವರೆಗೂ ನೋಡಿ, ವಿಯೆಟ್ನಾಂ ಎಷ್ಟು ಚಿಕ್ಕ ರಾಷ್ಟ್ರ ಅಂತ ನಿಮ್ಗೆ ಗೊತ್ತಿದೆ. ಅಂದರೆ ಚಿಕ್ಕದ್ದು ಅಂದರೆ ಭೌಗೋಳಿಕವಾಗೂ ಚಿಕ್ಕದು, ಮತ್ತು ಜೊತೆಗೆ ಅದರ ಒಂದು ಆರ್ಥಿಕತೆಯು ಕೂಡ ಬಹಳ ಚಿಕ್ಕದಾಗಿದೆ ಅಮೆರಿಕದಂತಹ ದೇಶಗಳನ್ನ ಕಂಪೇರ್ ಮಾಡಿದ್ರೆ. ಬಟ್ ಆದರೂ ಕೂಡ 1955 ಇಂದ 75ನೇ ಇಸ್ವಿವರೆಗೂ ಕೂಡ 20 ವರ್ಷಗಳ ಕಾಲ ಸತತವಾಗಿ ಅದು ಅಮೆರಿಕ ಜೊತೆ ಒಂದು ಬ್ರೂಟಲ್ ವಾರ್ನಲ್ಲಿ ತೊಡ್ಕೊಂಡಿತ್ತು, ಒಂದು ಸಾಕಷ್ಟು ಘೋರವಾದಂತಹ ಯುದ್ಧದಲ್ಲಿ ತೊಡ್ಕೊಂಡಿತ್ತು. ಆ್ಯಂಡ್ ಅಮೆರಿಕವನ್ನೇ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಕೂಡ ಆಯಿತು. ನಾರ್ತ್ ವಿಯೆಟ್ನಾಂ, ಸೌತ್ ವಿಯೆಟ್ನಾಂ ಅಂತ ಇರುತ್ತೆ, ಅಲ್ಲಿ ಸೈಗಾನ್ ಅಂತ ಇರುತ್ತೆ. ಸೊ ಅಲ್ಲಿ ಅದರ ಒಂದು ರೋಮಾಂಚನಕಾರಿ ಇತಿಹಾಸವನ್ನು ನೀವು ಓದಲೇಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು, ಬಟ್ ಆದರೂ ಕೂಡ ಒಂದು ಜಸ್ಟ್ ನಾಲೆಡ್ಜ್ ಪರ್ಪಸ್ಸಿಂದ ಅದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ವಿಯೆಟ್ನಾಂ ಇದನ್ನು ಬ್ಯಾನ್ ಮಾಡಿದೆ. ಆ್ಯಂಡ್ ವಿಯೆಟ್ನಾಂನ ರಾಜಧಾನಿ ಹನೋಯ್, ಆ್ಯಂಡ್ ಅಲ್ಲಿನ ಕರೆನ್ಸಿ ವಿಯೆಟ್ನಾಂ ಇಸ್ ಡಾಂಗ್. ಆ್ಯಂಡ್ ವಿಯೆಟ್ನಾಂನ ಅತಿ ದೊಡ್ಡ ನಗರ ಅಂದರೆ ನಿಮಗೆ ಹೋ ಚಿ ಮಿನ್ ಸಿಟಿ ಅಂತ ಬರುತ್ತೆ. ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನಾನೇನು ಒಂದು ಯುದ್ಧದ ಬಗ್ಗೆ ಹೇಳ್ತಾ ಇದ್ದೆ, ಆ ಸಂದರ್ಭದಲ್ಲಿ ಈ ವಿಯೆಟ್ನಾಂನ ಪ್ರಧಾನಮಂತ್ರಿಯಾಗಿದ್ದು ಇದೇ ಹೋ ಚಿ ಮಿನ್ ಅನ್ನುವಂತಹ ವ್ಯಕ್ತಿ. ಅವರ ಹೆಸರಲ್ಲಿ ಸೈಗಾನ್ ಅಂತ ನಗರ ಏನಿತ್ತು ಅದನ್ನ ಹೋ ಚಿ ಮಿನ್ ಸಿಟಿ ಅಂತ ಬದಲಾವಣೆ ಮಾಡಲಾಯಿತು. ಇವರು ಕೂಡ ಸಾಕಷ್ಟು ಒಬ್ಬ ಛಲದಂಕ ಮಲ್ಲ ಅಂತಲೇ ಕರಿಬಹುದು. 1945 ಇಂದ ಹಿಡಿದ್ಬಿಟ್ಟು 1969ವರೆಗೂ ಅವರು ಅಲ್ಲಿನ ಪ್ರಧಾನಮಂತ್ರಿಯಾಗಿದ್ದರು. ಆ್ಯಂಡ್ ಈ ಸಂದರ್ಭದಲ್ಲಿ ಅಮೆರಿಕ ಜೊತೆ ಅವರು ಕಾಂಪ್ರಮೈಸ್ ಮಾಡದಲ್ಲೇ ಹೋರಾಟದಲ್ಲಿ ತೊಡಕೊಂಡಿದ್ರು. ತುಂಬ ಪ್ರಮುಖವಾಗಿರಬೇಕಾಗುತ್ತೆ. ಆ್ಯಂಡ್ ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಭಾರತದ ಮೊದಲ ಸೌರಶಕ್ತಿ ದೋಣಿಯಾದ ಡ್ಯಾಶ್ ಗುಸ್ತಾವ್ ಟ್ರೌ ಪ್ರಶಸ್ತಿಯನ್ನು ಪಡೆದಿದೆ. ಈ ಒಂದು ವಿಷಯದ ಕುರಿತಂತೆ ಸ್ವಲ್ಪ ಹಿಂದೆ ನಾನು ಮಾತಾಡಿದ್ದೆ. ಗುಸ್ತಾವ್ ಟ್ರೌ ಅಂತಕ್ಕಂತಹ ಒಂದು ಪ್ರಶಸ್ತಿ ಇದೆ. ಬೇಸಿಕಲಿ ಗುಸ್ತಾವ್ ಟ್ರೌ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಗುಸ್ತಾವ್ ಅಥವಾ ಗುಸ್ಟಾವ್ ಅಂತ ಕರಿಬಹುದು. ಗುಸ್ಟಾವ್ ಟ್ರೌ ಅಂತ ಹೇಳಿದ್ರೆ ಈತ ಒಬ್ಬ ಖ್ಯಾತ ಫ್ರೆಂಚ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾರೆ. ಅಂಡ್ ಇವರ ಹೆಸರಲ್ಲಿ ಪ್ರತಿ ವರ್ಷ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬೋಟ್ಸ್ಗಳಿಗೆ, ಎಲೆಕ್ಟ್ರಿಕ್ ದೋಣಿಗಳೇನಿರುತ್ತೆ ಅವುಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಬೇರೆ ಬೇರೆ ಕ್ಯಾಟಗರಿ ಬರುತ್ತೆ. ಅಂಡ್ ಅಂತಹದ್ದೇ ಒಂದು ಕ್ಯಾಟಗರಿಯಲ್ಲಿ ಭಾರತದ ಮೊಟ್ಟ ಮೊದಲ ಸೌರಶಕ್ತಿ ದೋಣಿ ಒಂದು ಪ್ರಶಸ್ತಿಯನ್ನು ಕೂಡ ಗೆದ್ದಿದೆ. ಅದರ ಹೆಸರು ಏನಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆದಿತ್ಯ. ನೋಡಿ, ಇಲ್ಲಿ ಬೈ ಮಿಸ್ಟೇಕ್ ಆರಾಧ್ಯ ಅಂತ ಕಾಣಿಸ್ತಾ ಇರಬಹುದು, ಅದನ್ನು ಆದಿತ್ಯ ಅಂತ ಮಾಡ್ಕೊಳ್ಳಿ. ಬಿಕಾಸ್ ಆದಿತ್ಯ ಬಹಳ ಈಸಿಯಾಗಿ ನೀವು ಗೆಸ್ ಮಾಡಬಹುದು. ನೋಡಿ, ನೀವು ಯಾವುದೇ ಪರೀಕ್ಷೆ ಅಂತ ತಗೊಳ್ರಿ, ನೀವು ಸ್ವಲ್ಪ ಲಾಜಿಕ್ ಬೇಸಿಸ್ ಮೇಲೆ ಬಹಳ ಸುಲಭವಾಗಿ ಆನ್ಸರ್ ಮಾಡಬಹುದು. ನೋಡಿ, ನಿಮಗೆ ಇಲ್ಲಿ ಸೌರಶಕ್ತಿ ಅಂತ ಕಾಣಿಸ್ತಾ ಇದೆ. ನೀವು ಯಾವುದೇ ದೊಡ್ಡ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡುವಂತಹ ವ್ಯಕ್ತಿಗಳನ್ನ ಕೇಳಿದ್ರು ಕೂಡ ಅವರು ಈ ಲಾಜಿಕ್ನ ಬಗ್ಗೆ ಕೂಡ ನಿಮಗೆ ಹೇಳ್ತಾರೆ, ಯಾವ ರೀತಿ ಎಲಿಮಿನೇಟ್ ಮಾಡಬಹುದು ಅಂತೇಳಿ. ನೋಡಿ, ಸೌರಶಕ್ತಿ ಅಂದರೆ ಏನು? ಆದಿತ್ಯ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸೂರ್ಯ ಅಂತ ಹೇಳಿ, ಕನ್ನಡದಲ್ಲೂ ಕೂಡ ಆದಿತ್ಯ ಅಂತ ಕರಿತೀವಿ. ಸೊ ಸೌರಶಕ್ತಿ ಆದಿತ್ಯ ಅಂತ ಹೆಸರಿಡಲಾಗುತ್ತೆ. ಸೊ ಬಹಳ ನೀವು ಲಾಜಿಕಲ್ ಆಗಿ ಇದನ್ನು ಆನ್ಸರ್ ಮಾಡಬಹುದು. ಆಪ್ಷನ್ ಬಿ, ಆದಿತ್ಯ. ಆ್ಯಂಡ್ ಇದು ಪ್ರಸಕ್ತವಾಗಿ ಕೇರಳ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದೆ. ಆ್ಯಂಡ್ ಇದು ನಮ್ಮ ದೇಶದ ಮೊಟ್ಟ ಮೊದಲ ಸೌರ ಶಕ್ತಿ ದೋಣಿಯಾಗಿದೆ. ಆ್ಯಂಡ್ ಇದು ಗುಸ್ಟಾವ್ ಟ್ರೌ ಪ್ರಶಸ್ತಿಯನ್ನು ಪಡೆದಿದೆ. ಖಂಡಿತ ಪರೀಕ್ಷೆ ಕೇಳಬಹುದು. ಇಂತಹ ಒಂದು ವಿಶಿಷ್ಟವಾದಂತಹ ಪ್ರಶಸ್ತಿಗಳನ್ನ ಯಾವಾಗಲೂ ಕೂಡ ಕೇಳ್ತಾನೆ ಇರ್ತಾರೆ. ಈ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಯಾರು ಆಯ್ಕೆಯಾಗಿದ್ದಾರೆ? ಬಹಳ ಸುಲಭವಾದಂತಹ ಒಂದು ಪ್ರಶ್ನೆ. ನೆನ್ನೆ ತಾನೇ ಇದರ ಬಗ್ಗೆ ಮಾತಾಡ್ತಿದ್ದೆ ನಾನು. ಬೇಸಿಕಲಿ ಏನು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದೆ, ಅವರು ಭಾರತ ದೇಶಕ್ಕೆ ಒಂದು
ರಾಜಕೀಯವನ್ನು ಹೊರತುಪಡಿಸಿ ರಾಜಕೀಯನ ಬಿಟ್ಟು ನಾವು ನೋಡ್ತೀವಿ. ಆ್ಯಂಡ್ ಭಾರತಕ್ಕೆ ಮುಂಬರುವಂತಹ ಏನು ಅಗತ್ಯತೆ ಬೀಳುತ್ತೆ ಈ ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಅದರ ಒಬ್ಬ ಮುಖ್ಯಸ್ಥ ಇತ್ತೀಚೆಗಷ್ಟೇ ಹೇಳಿದ್ದನ್ನು ನಾನು ನಿಮಗೆ ನೆನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ. ಸೊ ಅವ್ರು ಯಾರೂ ಅಲ್ಲ, ನೆನ್ನೆ ನಿಮಗೆ ಮೆನ್ಷನ್ ಕೂಡ ಮಾಡಿದ್ದೆ, ಅವರು ಸೆಕೆಂಡ್ ಟೈಮ್ ಈ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಯಾಕೆ ಆಗಿದ್ದಾರೆ ಅಂತೇಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಜಿನ್ ಲಿಖಿನ್ ಅಂತೇಳಿ. ನಾವು ನೆನ್ನೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಜಿನ್ ಲಿಖಿನ್ ಈಗ 2ನೇ ಬಾರಿಗೆ ಈ AIIBಯ ಅಧ್ಯಕ್ಷರಾಗಿ ಯಾಕೆ ಆಗಿದ್ದಾರೆ. ಆ್ಯಂಡ್ ಅದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿಯಾಗಿರುತ್ತೆ. ಬಿಕಾಸ್ AIB ಅನ್ನೋದು ತುಂಬ ಒಂದು ಪ್ರತಿಷ್ಠೆ ಉಳ್ಳಂತಹ ಒಂದು ಸಂಸ್ಥೆ. 2016ನೇ ಇಸ್ವಿಯಲ್ಲಿ ಚೀನಾ ದೇಶದ ನೇತೃತ್ವದಲ್ಲಿ ಒಟ್ಟು 57 ದೇಶಗಳು, ಭಾರತವೂ ಸೇರಿದಂತೆ 57 ದೇಶಗಳು ಇದನ್ನು ಹುಟ್ಟು ಹಾಕಿದ್ವು 2016ನಲ್ಲಿ. ಅದನ್ನು ವರ್ಲ್ಡ್ ಬ್ಯಾಂಕ್ ಮತ್ತು IMF ಕಾಂಪಿಟೇಟರ್ ಥರ ಬೆಳೆಸಲಾಗ್ತಾ ಇದೆ. ಸೊ ಒಂದು ಪ್ರತಿಷ್ಠಿತ ಸಂಸ್ಥೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಅದು ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದರ 2ನೇ ಬಾರಿಗೆ ಅಧ್ಯಕ್ಷ ಜಾನ್ ಲಿಖಿನ್ ಅವರು ಕೂಡ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದರ ಒಂದು ಕೇಂದ್ರ ಕಚೇರಿ ಬೀಜಿಂಗ್ನಲ್ಲಿ ಬರುತ್ತೆ, ಚೀನಾದ ರಾಜಧಾನಿ ಬೀಜಿಂಗ್. ಈ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವ ದೇಶವು 5 ಐಸ್ ಹೆಸರಿನ ಗುಪ್ತಚರ ಒಕ್ಕೂಟದ ಭಾಗವಲ್ಲ. ನೋಡಿ, ಇದನ್ನ 5 ಐಸ್ ಅಂದ್ರೆ ಬಹಳಷ್ಟು ಜನ ಗೊತ್ತಿರಲ್ಲ. ಸೊ ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ಆನ್ಸರ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇತ್ತೀಚೆಗಷ್ಟೇ ಒಂದು ವಿಚಾರಕ್ಕೆ ಇದು ಸುದ್ದಿಯಲ್ಲಿತ್ತು. ಯಾವ ವಿಚಾರಪ್ಪ ಅಂತ ಹೇಳಿದ್ರೆ 5 ಐಸ್. ಐಸ್ ಅಂತ ಹೇಳಿದ್ರೆ ಕಣ್ಣುಗಳು ಅಂತ, 5 ಕಣ್ಣುಗಳು ಅನ್ನೋ ರೀತಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 5 ಐಸ್ ಅಂತ ಹೇಳಿದ್ರೆ ಒಂದು 5 ದೇಶದ ನಮ್ಮ ಪ್ರಪಂಚದ ಒಂದು ಪ್ರಮುಖ ದೇಶಗಳು ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಂಘಟನೆ. ಇದನ್ನ 1941ನಲ್ಲೇ ಇದರ ಒಂದು ಹುಟ್ಟು ಹಾಕಲಾಯಿತು. US UK ಅನ್ನುವಂತಹ ಒಂದು ಒಪ್ಪಂದದ ಅನುಗುಣವಾಗಿ 1941ನಲ್ಲಿ ಇದರ ಹುಟ್ಟು ಇದನ್ನು ಸ್ಥಾಪನೆ ಕೂಡ ಮಾಡಲಾಯಿತು. ಇದು ಯಾವ ವಿಚಾರಕ್ಕಪ್ಪ ಇದೆ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ, ಗುಪ್ತಚರ ಒಕ್ಕೂಟ, ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಅಲಯನ್ಸ್ ಅಂತ ಕರಿಬಹುದು. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಸ್ಪೆಷಲಿ ಆಧುನಿಕ ಪ್ರಪಂಚದಲ್ಲಿ ಒಂದೇ ದೇಶ ತಾನೇ ಈ ಗುಪ್ತಚರ ಮಾಹಿತಿಯನ್ನು ಕಲೆ ಹಾಕಿಬಿಟ್ಟು ತನ್ನ ದೇಶಕ್ಕೆ ಆಗ್ತಕ್ಕಂತಹ ಆಪತ್ತುಗಳನ್ನ ನಿವಾರಿಸುತ್ತೆ ಅನ್ನೋದು ಬಹಳ ಕಷ್ಟವಾಗಿರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳು ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ತಮ್ಮ ದೇಶದಲ್ಲಿ ಬಂದಿರತಕ್ಕಂತಹ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಬೇರೆ ದೇಶಗಳೊಂದಿಗೆ ಹಂಚ್ಕೊಳ್ತಾ ಇರುತ್ತೆ. ಭಾರತಕ್ಕೂ ಕೂಡ ಫಾರ್ ಎಕ್ಸಾಂಪಲ್ 2008ಅಲ್ಲಿ ಏನು ಮುಂಬೈ ಅಟ್ಯಾಕ್ ಆಗುತ್ತೆ, ಟೆರರ್ ಅಟ್ಯಾಕ್, ಅದಕ್ಕೆ ಬೇಕಾದಂತಹ ಕೆಲವು ಇನ್ಫಾರ್ಮೇಷನ್ಸನ್ನು, ಗುಪ್ತಚರ ಮಾಹಿತಿಯನ್ನು ಅಮೆರಿಕ ನಮ್ಮ ಜೊತೆ ಹಂಚಿಕೊಂಡಿತ್ತು. ಅಲ್ಲಿ ಆದಂತಹ ಕೆಲವು ಭಯೋತ್ಪಾದಕ ದಾಳಿಗಳ ಕುರಿತು ಇನ್ಫಾರ್ಮೇಷನ್ ನಾವು ಅವ್ರ ಜೊತೆ ಹಂಚಿಕೊಂಡಿದ್ವಿ. ಆ್ಯಂಡ್ ಇದೇ ವಿಚಾರಕ್ಕೆ ಇಂಟರ್ಪೋಲ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ, ಇಂಟರ್ನ್ಯಾಷನಲ್ ಪೊಲೀಸ್ ಅಥವಾ ಇಂಟರ್ಪೋಲ್. ಆ್ಯಂಡ್ ಹಾಗಾಗಿ ಈ ಗುಪ್ತಚರ ಬಹಳ ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಆಗಿದೆ. ಆ್ಯಂಡ್ ಈ ಕುರಿತಾಗಿ ಈ 5 ಐಸನ್ನು ಬಹಳ ಹಿಂದೆ 1941ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಬಟ್ ಈಗ ಯಾಕೆ ವಿಚಾರದಲ್ಲಿ ಇದೆ ಅಂತ ಹೇಳಿದ್ರೆ, ಈ 5 ಐಸ್ನಲ್ಲಿದ್ದಂತಹ 5 ಸದಸ್ಯರನ್ನ ಒಂದು ಎಕ್ಸ್ಟ್ರಾ ಮಾಡಿಬಿಟ್ಟು ಜಪಾನನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಮಾತುಕತೆ ನಡೀತಿದೆ. ಯಾಕೆ ಜಪಾನ್? ನಿಮಗೆ ಗೊತ್ತಿರೋ ಪ್ರಕಾರ ಜಪಾನ್ ಮತ್ತು ಚೀನಾ ಸ್ವಲ್ಪ ವಿರೋಧಿಗಳಾಗಿದ್ದಾವೆ. ಸೊ ಜಪಾನನ್ನು ಕೂಡ ಈ 5 ಐಸ್ ಗುಂಪಿನೊಂದಿಗೆ ಅದನ್ನು ಕೂಡ ಸೇರಿಸ್ಕೊಂಡ್ವಿ ಅಂತ ಹೇಳಿದ್ರೆ ಚೀನಾ ವಿರುದ್ಧ. ಬಿಕಾಸ್ ಚೀನಾ ನಮಗೆ ಗೊತ್ತಿರೋ ರೀತಿ ಬೇರೆ ಬೇರೆ ಒಂದು ಇದನ್ನ ಪ್ಲಾಟ್ಫಾರ್ಮ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಟ್ಯಾಕ್ ಅಂತ ಅಂದರೆ ಫಿಸಿಕಲಿ ಅಟ್ಯಾಕ್ ಅಂತಲ್ಲ, ಸೈಬರ್ ಅಟ್ಯಾಕ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಸೆಬೋಟೇಜ್ ಇರಬಹುದು. ಸೊ ಹಾಗಾಗಿ ಈ ಗುಪ್ತಚರ ಒಕ್ಕೂಟಕ್ಕೆ 5 ಐಸ್ ಒಕ್ಕೂಟಕ್ಕೆ ಜಪಾನನ್ನು ಕೂಡ ಸೇರಿಸ್ಕೋಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ಪ್ಲಾನ್ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಯಾವ ದೇಶ ಇದರ ಒಕ್ಕೂಟ ಅಲ್ಲ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ. ಭಾರತ 5 ಐಸ್ ಗ್ರೂಪ್ನ ಒಂದು ಒಕ್ಕೂಟ ಆಗಿಲ್ಲ. ಆ್ಯಂಡ್ 5 ಐಸ್ನಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅನ್ನೋದು ಕೂಡ ಬಹಳ ಪ್ರಮುಖ. ನೋಡ್ತಾ ಇದ್ದೀರಾ, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ನ್ಯೂಜಿಲೆಂಡ್ ಆ್ಯಂಡ್ USA. ಈ ಭಾಗದಲ್ಲಿ ನಿಮಗೆ ಅದರ ಒಂದು ಮ್ಯಾಪ್ ಕೂಡ ಕಾಣಿಸ್ತಾ ಇದೆ, ಯಾವ್ಯಾವ ದೇಶಗಳು ಕಂಡು ಬರುತ್ತೆ ಅಂತೇಳಿ. ಸೊ ಭಾರತ ಅದರಲ್ಲಿಲ್ಲ, ಬಟ್ ಜಪಾನನ್ನು ಅಲ್ಲಿಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಲಾಗ್ತಿದೆ, ಇದನ್ನು ಚೀನಾ ವಿರುದ್ಧವಾಗಿ. ಆ್ಯಂಡ್ ಅದೇ ರೀತಿ 5 ಐಸ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ ಅಂತ ಕೇಳಬಹುದು. ಇದು ಪ್ಯೂರ್ಲಿ ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಸಿಸ್ಟಮ್, ಒಂದು ಗುಪ್ತಚರ ವಿನಿಮಯ ಮಾಡಲಿಕ್ಕೆ ಇರತಕ್ಕಂತಹ ಸಂಘಟನೆ. ಆ್ಯಂಡ್ 5 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಭಾರತದ ಮೊದಲ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ಅನುಮೋದಿತ ಡ್ರೋನ್ ತರಬೇತಿ ಶಾಲೆ ಯಾವುದು? ನೋಡಿ, ಇದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ DGCA, ನೋಡಿ DGCA ಅಂತ ಹೇಳಿದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಅಂದರೆ ಈ ನಾಗರಿಕ ವಿಮಾನ ಏನೇನಿದೆ ಅದನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಸಂಸ್ಥೆ. ಯಾವ ರೀತಿ ನಿಮಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸೆಬಿ ಕಂಡು ಬರುತ್ತೆ, ಬ್ಯಾಂಕಿಂಗ್ ವಲಯದಲ್ಲಿ RBI ಕಂಡು ಬರುತ್ತೆ, ಅದೇ ರೀತಿ ಈ ವಿಮಾನಯಾನ ವಲಯದಲ್ಲಿ ಈ DGCA ಸಾಕಷ್ಟು ಪ್ರಖ್ಯಾತಿನ ಒಂದು ಇಂಪಾರ್ಟೆನ್ಸ್ ಹೊಂದಿರತಕ್ಕಂಥ ಒಂದು ಸಂಘಟನೆ. ಆ್ಯಂಡ್ ಇವರು ಅದರಲ್ಲಿ ರೆಗ್ಯುಲೇಟರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ತರಬೇತಿ ಶಾಲೆಗೆ ಒಂದು ಲೈಸೆನ್ಸನ್ನು ಕೊಟ್ಟರು. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಡ್ರೋನ್ ತರಬೇತಿ ಮಾಡಲಿಕ್ಕೆ, ಈ ಡ್ರೋನ್ ಟ್ರೈನಿಂಗನ್ನು ಕೊಡಲಿಕ್ಕೆ ಮೊದಲ ಬಾರಿಗೆ ಒಂದು ಲೈಸೆನ್ಸನ್ನು ಕೊಡಲಾಯಿತು. ಅದು ಯಾವ ಒಂದು ಸಂಸ್ಥೆ ಅಂತ ಕೇಳ್ತಿದ್ದಾರೆ. ಈ ಸಂಸ್ಥೆ ಬಹಳ ಸಿಂಪಲ್, ಆಪ್ಷನ್ ಬಿ, ಬಾಂಬೆ ಫ್ಲೈಯಿಂಗ್ ಕ್ಲಬ್. ಇದ್ಯಾವುದೋ ಒಂದು ಪ್ರೈವೇಟ್ ಕ್ಲಬ್ ಥರ ನಿಮಗೆ ಅನಿಸಬಹುದು, ಬಟ್ ಇದರ ಇತಿಹಾಸವನ್ನು ನೀವು ನೋಡ್ತಾ ಹೋದರೆ ನಿಮಗೆ ಕೂಡ ಆಶ್ಚರ್ಯ ಆಗುತ್ತೆ, ಇದು ಇಷ್ಟೊಂದು ಒಂದು ಸಾಧನೆಯನ್ನು ಮಾಡಿದೆ ಅಂತೇಳಿ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಂಬೆ ಫ್ಲೈಯಿಂಗ್ ಕ್ಲಬ್. ನೋಡಿ, ಬಾಂಬೆ ಫ್ಲೈಯಿಂಗ್ ಕ್ಲಬ್ನ 1928ನೇ ಇಸ್ವಿಯಲ್ಲೇ ಸ್ವತಂತ್ರ ಪೂರ್ವದಲ್ಲೇ ಇದನ್ನ ಬಾಂಬೆಯಲ್ಲಿ ಸ್ಥಾಪನೆ ಮಾಡಲಾಯಿತು, ಮುಂಬೈನಲ್ಲಿ.
ಆ್ಯಂಡ್ ಒಂದು ವಿಶಿಷ್ಟ ವಿಚಾರ ಅಂತ ಹೇಳಿದ್ರೆ 1929ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಪೈಲಟ್ ಲೈಸೆನ್ಸ್ ಅನ್ನು ಪಡಿತಾರೆ. ಅವರು ಬೇರೆ ಯಾರು ಅಲ್ಲ, JRD ಟಾಟಾ. ಖಂಡಿತ ಅವರ ಹೆಸರು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ತಾನೇ ನಾವು ಟಾಟಾ ಸಮೂಹಕ್ಕೆ ಸೇರಿದಂಥ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. JRD ಟಾಟಾ ಕೂಡ ಬಹಳ ಹಿಂದೆ ಈ ಟಾಟಾ ಸನ್ಸ್ ಏನಿದೆ, ಸೈರಸ್ ಮಿಸ್ಟ್ರಿ ಅವರು ಏನು ಟಾಟಾ ಸನ್ಸ್ನ ಚೇರ್ಮನ್ ಆಗಿದ್ದಾರೆ, ಅದೇ ಒಂದು ಟಾಟಾ ಸನ್ಸ್ಗೆ ಇವರು ಈ ಹಿಂದೆ ಚೇರ್ಮನ್ ಕೂಡ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಸೊ JRD ಟಾಟಾ ಅವರು ಭಾರತದ ಮೊಟ್ಟ ಮೊದಲ ಪೈಲಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರು 1929ನಲ್ಲಿ ಈ ಒಂದು ಶಾಲೆ ಏನು ಬಾಂಬೆ ಫ್ಲೈಯಿಂಗ್ ಕ್ಲಬ್ ಏನಿದೆ, ಈ ಒಂದು ಟ್ರೈನಿಂಗ್ ಸ್ಕೂಲ್ನಿಂದ ತಾವು ಈ ಲೈಸೆನ್ಸ್ ಅನ್ನು ಕೂಡ ಪಡೆದುಕೊಂಡ್ರು. ಸೊ ಹಾಗೆ ಇದರ ಒಂದು ಇತಿಹಾಸ ಗೊತ್ತಿರಬೇಕಾಗುತ್ತೆ, 1928-29 ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಇದು ಅಂತ ಹೇಳಿದ್ರೆ, ಈ ಬಾಂಬೆ ಫ್ಲೈಯಿಂಗ್ ಕ್ಲಬ್ನಿಂದ ಲೈಸೆನ್ಸ್ ಅನ್ನು ಪಡ್ಕೊಂಡಂತಹ JRD ಟಾಟಾ ಮುಂದೆ 3 ವರ್ಷಗಳಲ್ಲಿ 1932ರಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ವಿಮಾನಯಾನ ಸಂಸ್ಥೆಯಾದಂತಹ ಟಾಟಾ ಏರ್ಲೈನ್ಸ್ ಅನ್ನು ಸ್ಥಾಪನೆ ಮಾಡಿದ್ರು. ಬಹಳಷ್ಟು ಜನ ಗೊತ್ತಿಲ್ಲ, ಟಾಟಾ ಏರ್ಲೈನ್ಸ್ ಈಗಂತೂ ಅಸ್ತಿತ್ವದಲ್ಲಿದೆ. ಸೊ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಟಾಟಾ ಏರ್ಲೈನ್ಸ್ ಇಲ್ಲ ಅನ್ಕೊಂಡು. ಬಟ್ ನಮ್ಮ ದೇಶದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ವಿಮಾನಯಾನ ಸಂಸ್ಥೆ ಟಾಟಾ ಏರ್ಲೈನ್ಸ್. ಅದನ್ನು ಸ್ಥಾಪನೆ ಮಾಡಿದ್ದೆ ಭಾರತದ ಮೊಟ್ಟ ಮೊದಲ ಪೈಲಟ್ ಆಗಿರ್ತಕ್ಕಂತಹ JRD ಟಾಟಾ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಮತ್ತೊಂದು ಸ್ಟ್ಯಾಟಿಕ್ ಜಿಕೆ ಪ್ರಶ್ನೆ ಕೇಳಬಹುದು. ಭಾರತದ ಏವಿಯೇಷನ್ ಪಿತಾಮಹ ಯಾರು? ಏವಿಯೇಷನ್ ಅಂದ್ರೆ ವಿಮಾನಯಾನ. ಸೊ ಭಾರತದ ವಿಮಾನಯಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಖಂಡಿತ JRD ಟಾಟಾ. 2 ಕಾರಣ. ಒಂದು, ನಮ್ಮ ದೇಶದ ಮೊಟ್ಟ ಮೊದಲ ಪೈಲಟ್ ಮತ್ತು ನಮ್ಮ ದೇಶದ ಮೊಟ್ಟ ಮೊದಲ ವಿಮಾನಯಾನ ಸಂಸ್ಥೆಯನ್ನು ಅವರು ಹುಟ್ಟು ಹಾಕಿದ್ರು 1932 ಅಲ್ಲಿ. ಟಾಟಾ ಏರ್ಲೈನ್ಸ್ ಅಂತ ಅದನ್ನು ಕರೆಯಲಾಗ್ತಿತ್ತು. ಬಟ್ ಅದಾದ ಬಳಿಕ ಅದು ರಾಷ್ಟ್ರೀಕರಣಗೊಳ್ತು, ನ್ಯಾಷನಲೈಸ್ ಆಯಿತು. ಅದಾದ ಮೇಲೆ ನಾವೇನು ಇವಾಗ ನಮ್ಮ ಸರ್ಕಾರಿ ಒಡೆತನದ ಏರ್ ಇಂಡಿಯಾ ನೋಡ್ತೀವಿ, ಈ ಏರ್ ಇಂಡಿಯಾ ಬೇರೆ ಯಾವುದೂ ಅಲ್ಲ, ಅದೇ ಟಾಟಾ ಏರ್ಲೈನ್ಸ್. ಟಾಟಾ ಏರ್ಲೈನ್ಸ್ ರಾಷ್ಟ್ರೀಕರಣಗೊಂಡ ಬಳಿಕ ಅದನ್ನು ಏರ್ ಇಂಡಿಯಾ ಅಂತ ಕರೆಯಲಾಯಿತು. ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಅಂತ ಎರಡಿತ್ತು, ಅದು ಈಗ ವಿಲೀನ ಆಗ್ಬಿಟ್ಟು ಕೇವಲ ಏರ್ ಇಂಡಿಯಾ ಅಂತ ಉಳ್ಕೊಂಡ್ಬಿಟ್ಟಿದೆ. ಆ ಏರ್ ಇಂಡಿಯಾನು ಕೂಡ ಈಗ ಪ್ರೈವೇಟೈಸ್ ಮಾಡಬೇಕು, ಖಾಸಗೀಕರಣಗೊಳಿಸಬೇಕು ಅಂತೇಳಿ ಹೊರಡಲಾಗಿದೆ. ಸೊ JRD ಟಾಟಾ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾದಂತಹ ಒಂದು ವಿಚಾರ ಆಗಿದೆ. ಆ್ಯಂಡ್ ನಾನು ಆಗಲೇ ಸೈರಸ್ ಮಿಸ್ತ್ರಿ ಮತ್ತು ಪಲ್ಲೊಂಜಿ ಮಿಸ್ತ್ರಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರಿಬ್ಬರು ಕೂಡ ಟಾಟಾ ಒಂದು ಫ್ಯಾಮಿಲಿಗೆ ಸೇರಿದಂಥವರಲ್ಲ, ಬಟ್ ಅವ್ರದೇ ಒಂದು ಸಪ್ರೇಟ್ ಪಾರ್ಸಿ ಬಿಸ್ನೆಸ್ ಮೆನ್ ಫ್ಯಾಮಿಲಿ ಇದೆ. ಆ್ಯಂಡ್ ಅವರಿಬ್ಬರು ಈಗ ಐರಿಷ್ ಸಿಟಿಜನ್ಸ್, ಐರ್ಲೆಂಡ್ನ ನಾಗರಿಕತ್ವವನ್ನು ಹೊಂದಿದ್ದಾರೆ. ಇದು ಕೂಡ ಜಸ್ಟ್ ನಿಮಗೆ ಗೊತ್ತಿರಲಿ, ಭಾರತೀಯ ನಾಗರಿಕತ್ವ ಅವರ ಬಳಿ ಇಲ್ಲ, ಐರಿಷ್ ನಾಗರಿಕರು ಕೂಡ ಆಗಿದ್ದಾರೆ. ಆ್ಯಂಡ್ ಬಾಂಬೆ ಫ್ಲೈಯಿಂಗ್ ಕ್ಲಬ್ ಬಹಳ ಪ್ರಮುಖವಾಗಿರುತ್ತೆ. ಇತ್ತೀಚೆಗಷ್ಟೇ ಅವರಿಗೆ ಡ್ರೋನ್ ತರಬೇತಿ ಒಂದು ಅನುಮತಿ ಕೂಡ ಸಿಕ್ಕಿದೆ. ಆ್ಯಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಪ್ರಸಕ್ತವಾಗಿ ಕೂಡ ಟಾಟಾ ಸಂಸ್ಥೆ ಒಂದು ವಿಮಾನಯಾನ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದೆ. ಅದನ್ನು ವಿಸ್ತಾರ ಏರ್ಲೈನ್ಸ್ ಅಂತ ಕರೀಬಹುದು. ನೀವು ಕೂಡ ಕೇಳ್ತಾ ಇರ್ತೀರ ವಿಸ್ತಾರ ಏರ್ಲೈನ್ಸ್. ಇದರಲ್ಲಿ ಟಾಟಾ ಸಂಸ್ಥೆ ಮತ್ತು ಸಿಂಗಪೂರ್ ಏರ್ಲೈನ್ಸ್, ಸಿಂಗಪೂರ್ನ ಒಂದು ಸಂಸ್ಥೆ ವಿಮಾನಯಾನ ಸಂಸ್ಥೆ, ಅವರಿಬ್ಬರು ಕೂಡ ಬಂದ್ಬಿಟ್ಟು ಈ ಭಾರತದಲ್ಲಿ ವಿಸ್ತಾರ ಏರ್ಲೈನ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಜಸ್ಟ್ ಇರೋ ಒಂದು ಇತಿಹಾಸ ಕೂಡ ಗೊತ್ತಿರಬೇಕಾಗುತ್ತೆ, ಯಾವ ರೀತಿ ಭಾರತದಲ್ಲಿ ವಿಮಾನಯಾನ ಬೆಳೆದು ಬಂತು, ಬಾಂಬೆ ಫ್ಲೈಯಿಂಗ್ ಕ್ಲಬ್ನ ಒಂದು ಕೊಡುಗೆ ಏನಿದೆ ಅಂತೇಳಿ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿಕ್ಕೆ ಧನ್ಯವಾದಗಳು. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.